ನಮಸ್ಕಾರ. ನಾನು ರಂಗನಾಥ್, ಇಲ್ಲೇ ಬೆಂಗಳೂರು ಜಯನಗರ ಫಸ್ಟ್ ಬ್ಲಾಕಲ್ಲಿ ಹುಟ್ಟು ಬಂದಿದ್ದೀನಿ. ಪಂಪಮ್ಮ ಕೈವಿ ರೋಡಲ್ಲಿ ಲೀಸ್ ತೊಗೊಂಡೆ, ಒಂದು ಚಿಕ್ಕ ಶೆಡ್ಡು ತೊಗೊಂಡು ಬ್ಯಾಂಕಲ್ಲಿ ಲೋನ್ ತೊಗೊಂಡು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದೆ. ಮಿಲ್ಲಿಂಗ್ ಮಿಷಿನ್, ಲೇತ್, ಡ್ರಿಲ್ಲಿಂಗ್, ಸ್ವಲ್ಪ ಒಂದು 3-4 lakhs ಇನ್ವೆಸ್ಟ್ ಮಾಡಿದ್ದೆ. 2 lakhs ಲೋನ್ ತೊಗೊಂಡಿದ್ದೆ. ಲೋನ್ ತೊಗೊಂಡು ಕೆಲಸ ಸ್ಟಾರ್ಟ್ ಮಾಡಿದೆ. ಇದು 1987. ಹಿಂಗೆ ಒಂದು 3-4 ವರ್ಷ ಆದಾಗ 1991ನಲ್ಲಿ, ಅದು ಡೇಟ್ ಮರೆಯೋಕೆ ಆಗಿಲ್ಲ ನಾನು, ಆಗಸ್ಟ್ 1ನೇ ತಾರೀಕು ನನ್ನ ಫ್ರೆಂಡ್ ರಾಜ್ ಅಂತ ಶಿವಾಜಿನಗರಲ್ಲಿದ್ದಾನೆ. ಅವನು ಬಂದು ಅರ್ಜೆಂಟಾಗಿ ಮಾತಾಡಬೇಕು ಅನ್ನೋ ಕೆಲಸ ಮರಿತಾ ಇತ್ತು. ಅದನ್ನು ಈಚೆ ಬಂದು ಏನಪ್ಪ ವಿಷಯ ಅದು ಕೇಳಿದೆ. ಅರ್ಜೆಂಟಾಗಿ ನಮ್ಮ ಫ್ರೆಂಡ್ಸ್ಗೆ ಮನೆ ಬೇಕು, ನೀವು ಹೆಲ್ಪ್ ಮಾಡಬೇಕು ಅಂತ. ಸುಮ್ಮನೆ ಅವನಿಂದ ಎಸ್ಕೇಪ್ ಆಗಿ ತಪ್ಪಿಸ್ಕೊಳಕ್ಕೆ, ನಾಳೆ ಪಾಪ ನೋಡೋಣ ಅಂತ ಒಂದು ದೊಡ್ಡ ತಪ್ಪು ಮಾಡಿದೆ ನಾನು. ಬರ್ತದೆ ಅವ್ರು ಹೇಳಿದ ತಕ್ಷಣ ಮನಸ್ಸಲ್ಲಿ ನನ್ನ ಕೆಲಸ ನಾನು ಮಾಡ್ಕೊಂಡು ಸಣ್ಣ ಪುಟ್ಟ ಕೆಲಸದವ್ರು ಬರಲಿಲ್ಲ ಅಂದ್ರೆಲ್ಲ ಟೆನ್ಷನ್ ಇರುತ್ತೆ. ಆ ಟೆನ್ಷನ್ ಇದೆ. ಅದು ಮಾಡಿದ ದಿವಸ ಕರೆಕ್ಟ್ ಟೈಮ್ 5 ಗಂಟೆಗೆ ಬಂದ್ಬಿಟ್ಟ. ಸಾಯಂಕಾಲ ಪಾಪ ಅಂದ್ರೆ 5 ಗಂಟೆಗೆ ಬಂದ್ಬಿಟ್ಟ. ಇಲ್ಲಿ ನಾನು ಅವನಿಗೆ ಪಕ್ಕದಲ್ಲಿ ಟೀ ಅಂಗಡಿಲಿ, ಕಾಫಿ ಅಂಗಡಿಲಿ, ಹೋಟ್ಲಿತ್ತು, ಕಾಫಿ ಕುಡಿಸಿ ಹೇಳಿದೆ, ಇಲ್ಲಪ್ಪ ಏನು ಇದ್ದಕ್ಕಿದ್ದಂಗೆ ಅವ್ರು ಯಾರು, ಹೆಂಗೆ, ಅವ್ರಿಗೆ ಹಿಂದೆ ಮುಂದೆ ಗೊತ್ತಿಲ್ಲ ನನಗೆ. ಇಲ್ಲೆಲ್ಲ ಅವರು ತಮಿಳ್ನಾಡಿಂದ ಫ್ರೆಂಡ್ಸ್ ಬಂದಿದ್ದಾರೆ, ತುಂಬ ಒಳ್ಳೆಯವರು. ಈಗ ಅದ್ರ ಬಗ್ಗೆ ನಾನು ಕೇಳ್ಬೇಡ, ಅವ್ರಿಗೆ ನೀನು ಹೇಳ್ದಲ್ಲ, ನಾನು ಇನ್ನೂ ಟ್ರೈನೇ ಮಾಡಿಲ್ಲಪ್ಪ, ಹಿಂಗೆ ಇಲ್ಲ, ನಿನ್ನ ಫ್ರೆಂಡ್ಶಿಪ್ಪಲ್ಲಿ ಹೆಲ್ಪ್ ಮಾಡಂಗಿದ್ರೆ ಇದನ್ನು ಕೋರ್ಸು ಹಿಂಗೆ ಏನಿದು ತಲೆನೋವು ಅಂದ್ಬಿಟ್ಟು ಒಂದು 2-3 ಜನ ಫೋನ್ ಮಾಡಿ ನೋಡಿದ್ವಿ, ಯಾರು ರೆಸ್ಪಾನ್ಸ್ ಮಾಡಿಲ್ಲ ಕರೆಕ್ಟಾಗಿ. ಇದ್ದಕ್ಕಿದ್ದಂಗೆ ಯಾರು ಕೊಡ್ತಾರೆ ಹೀಗೆ ಅಂತ ನಾನು ಕಳಿಸ್ಬಿಟ್ಟೆ. ಕನ್ವಿನ್ಸ್ ಮಾಡಿ ಕಳಿಸಿದೆ. ಟ್ರೈ ಮಾಡ್ತೀನಿ, ಸಿನ್ಸಿಯರ್ ಟ್ರೈ ಮಾಡ್ತೀನಿ, ಪ್ರಾಮಿಸ್ ಮಾಡಿ ಕಳಿಸ್ಬಿಟ್ಟೆ. ಅವತ್ತು 7ನೇ ತಾರೀಕು, ಆಗಸ್ಟ್ 7ನೇ ತಾರೀಕು ಬಂದು ಕರೆದ. ನನಗೆ ಇಲ್ಲಿ ಮಾತಾಡೋದು ಬೇಡ, ಪಾರ್ಕ್ ಹೋಗೋಣ ಪಾಪ, ಯಾಕೆ. ನಾನು ಹೇಳಿದೆ, ಇಲ್ಲಪ್ಪ ನನಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಇದರಲ್ಲಿ, ನಾನು ಹಿಂಗೆ ಹೋಗಿ ಯಾರನ್ನ ಕೇಳಲಿ, ನಾವೊಂದು 10-15 ಜನಕ್ಕೆ ಸುಳ್ಳು ಬೇರೆ ಹೇಳಿದೆ. 10-15 ಜನಕ್ಕೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾನು ಕೇಳಿ ನೋಡಿದೆ, ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಹಿಂಗೆ ಅಂತ ಒಂದು ಪಕ್ಕದಲ್ಲಿ ಒಂದು ಪಾರ್ಕಲ್ಲಿ ಮಾತಾಡ್ತಿರ್ಬೇಕಂದ್ರೆ ಒಂದು ಜಿಪ್ಸಿ, ಗ್ರೀನ್ ಕಲರ್ ಜಿಪ್ಸಿ ಬಂತು. ಕೇಳ್ತಿದ್ದೆ, ಯಾರಿಗಪ್ಪ ಇಷ್ಟೊಂದು ಸೀರಿಯಸ್ ಆಗಿದೆಯಾ, ಯಾರಿಗೆ ಬೇಕು ಮನೆ, ಏನಕ್ಕೆ, ನಿನಗೆ ಮಧ್ಯದಲ್ಲಿ ನಿನಗೇನು ಇಂಟ್ರೆಸ್ಟ್ ಕೇಳ್ತಾ ಇದ್ದೀನಿ. ಮನೆಗೆ ಅವ್ರು ಮಾತಾಡ್ತಿರ್ಬೇಕಂದ್ರೆ ಬಂದು ಪರಿಚಯ ಮಾಡ್ದ. ಇವರೇ ಸುರೇಶ್ ಮತ್ತು ಇಂಟ್ರೊಡ್ಯೂಸ್ ಮಾಡ್ದ. ಆಮೇಲೆ ಸುರೇಶ್ ಮಾಸ್ಟರ್ ಅಂತ ಗೊತ್ತಾಯ್ತು. ಆಮೇಲೆ ಇಂದ್ರನಗರ ಸೈಡ್ ಕರ್ಕೊಂಡು ಹೋದ್ರು. ಅಲ್ಲಿ ಅವ್ರಿಗೆ ಆರ್ಗ್ಯುಮೆಂಟ್ ಆಗ್ತಾ ಇತ್ತು. ಯಾಕೆ ಇಲ್ಲಿ ಯಾರಿಗೆ ಬಂದವರಿಗೆ ಪ್ಲಸ್ ನಮ್ಮ ಫ್ರೆಂಡ್ ರಾಜನ್ಗೆ ಒಂಥರ ಹೀಟೆಡ್ ಎಕ್ಸ್ಚೇಂಜ್ ಆಗ್ತಿ. ಯಾಕಪ್ಪ ಇನ್ನೂ ಮನೆ ಆಗಿಲ್ವಾ, ಹಿಂಗೆ ಟೈಮಲ್ಲಿ ನನ್ನ ಮಾತೃಭಾಷೆ ತಮಿಳೇ ನನಗೆ ಅರ್ಥ ಆಗ್ತದೆ. ಮೀನ್ಸ್ ಔಟ್ ಟೈಮ್ ಸ್ವಲ್ಪ ಟಿಪಿಕಲ್ ಆಗಿತ್ತು, ಸ್ವಲ್ಪ ಚೇಂಜ್ ಆಗಿತ್ತು. ಮೀನ್ಸ್ ನಮ್ಮ ಬೆಂಗಳೂರು ತಮಿಳ್ ಥರ ಇಲ್ಲ, ಏನೋ ವಿಚಿತ್ರವಾಗಿತ್ತು, ಸ್ವಲ್ಪ ತಮಿಳೇ ಅದು, ತಮಿಳ್ ಲ್ಯಾಂಗ್ವೇಜ್. ಏನು ರಾಜನ್ ಏನು ಹಿಂಗೆ ತಿಳಿದ ತಕ್ಷಣ, ಇಲ್ಲ ಇವ್ರಿಗೆ ಮನೆ ಬೇಕೇ ಬೇಕು ಅಂತ ಇದು ಮಾಡ್ತಿದ್ದಾರೆ ನನ್ನ ಕ್ಲೋಸ್ ಫ್ರೆಂಡ್ಸು, ನೀನು ಹೆಲ್ಪ್ ಮಾಡಿಲ್ಲ, ಈಗ ಸೀರಿಯಸ್ ಆಗಿಬಿಟ್ಟಿದೆ ಮ್ಯಾಟ್ರು. ಏನಪ್ಪ, ನನಗೆ ಆ ರುಚಿಯಲ್ಲಿ ನಾನು ಇಲ್ಲ, ನನಗೇನು ಹೇಳಿದೆ ನನ್ನ ಕೈಲಿ ಆಗಿಲ್ಲ ಅಂದರೆ ಬೇರೆ ನಾನು ನೋಡ್ಬೇಕಲ್ಲ, ಬೇರೆ ಯಾರು ಇಲ್ವಾ ಹಿಂಗೆ ಅನ್ಬೇಕಂದ್ರೆ ಇನ್ನು ಸೀರಿಯಸ್ ಆಗಿ ಅವ್ನು ಇಟ್ಕೊಂಡ್ಬಿಟ್ರ. ನೀನು ನಮ್ಗೆ ಪ್ರಾಮಿಸ್ ಮಾಡಿದ್ಯಾ, ಇವಾಗ ಏನು ಮಾಡೋದು ಹಿಂಗೆ. ನಾನು ಮಧ್ಯದಲ್ಲಿ ಹೋದರೆ ಒಬ್ಬ ಏನು ಮಾಡಿದೆ, ರಂಗ್ ಅಂತ, ಆಮೇಲೆ ಗೊತ್ತಾಯ್ತು ಅವನ ಹೆಸರು ರಂಗ್ ಅಂತ. ಅವಾಗ ಹೆಸರೇ ಗೊತ್ತಾಗಿಲ್ಲ. ಸುಮ್ಮನೆ ಒಂದು ಪಿಸ್ಟಲ್ ಥರ ಮೇಲೆ ಕಚ್ಚಿ ಬೇಕಿದ್ದಾನೆ, ತೋರಿಸ್ದ. ಒಂದೊಂದು ತಗೊಂಡು ಏನೋ ಡೇಂಜರ್ ಇದು, ಮೋಸ್ಟ್ಲಿ ಯಾರೋ ಒಂದು ರೌಡಿಸಮ್ ಇರಬೇಕು ಅಥವಾ ಮಾಫಿಯಾ ಟೈಪ್ ಬಿಸ್ನೆಸ್ ಸ್ಮಗ್ಲರ್ಸ್ ಅನ್ನ ಇರಬೇಕು ತಿಳ್ಕೊಂಡು ನಾನು ತಪ್ಪಿಸ್ಕೊಂಡು ಬರ್ತೀನಪ್ಪ ನಾನು ಹಿಂಗೆ ಹೇಳಿದೆ. ಇಳ್ಕೊಂಡು ಆಟೋಲ್ಲಿ ಬಂದೆ. ಮನೆಗೆ ಬಂದಿದ ತಕ್ಷಣ ನಮ್ಮ ಮದುವೆ ಆಗಿತ್ತು. ನಮ್ಮ ವೈಫ್ ಬೈಕ್ ಶುರು ಮಾಡಿದೆ, ಏನು ರೀ ಕೆಲಸ ಬಿಟ್ಟು 6:30ಗೆಲ್ಲ ಬಾಗ್ಲಾಗ್ತೀರಾ, ಏನು ಇಷ್ಟು ಲೇಟಾಗಿ ಬಂದ್ರೆ, ಏನು 8:30-9 ಗಂಟೆ ಆಯಿತು, ಏನು ಹೇಳಿಲ್ಲ. ಇದು ಈ ಕಥೆಗಳು ಯಾಕೆ ಕೇಳಬೇಕು, ಹಿಂಗೆ ಸ್ಲೋ ಹೇಳೋಣ ಅಂದ್ಕೊಂಡು ಮೊದಲು ಹಸಿರು ಆಗ್ತಿತ್ತು, ಊಟ ಮಾಡೋಣ ಅಂತ ಊಟಕ್ಕೆ ರೆಡಿ ಆಗ್ತಾ ಇರ್ಬೇಕಂದ್ರೆ ಬಾಗಿಲು ಓಪನ್ ಮಾಡಿದೆ ಥರ ಒಂದು 6 ಜನ ಉಳ್ಕೊಂಡ್ಬಿಟ್ರು ಅಂತ. ಅದು ಮಿಸ್ಸಸ್ ತಳ್ಕೊಂಡೇ ಬಂದ್ಬಿಟ್ರು. ಫ್ಯಾಕ್ಟ್ರಿ ಹೆಂಗಿದ್ರೆ ಪುಷ್ ಮಾಡ್ಕೊಂಡೇ ಬಂದ್ಬಿಟ್ರು ಹಿಂಗೆ ಅಂತ. ನಾನು ಎದ್ದೇಳಿ ನೋಡ್ತೀನಿ, ಇವರೆಲ್ಲ ಗಾಡಿಯಲ್ಲಿದ್ದವರು, ಜಿಪ್ಸಿಯಲ್ಲಿದ್ದವರು, ಎಲ್ಲರ ಕೈಲಿ ಬ್ಯಾಗ್ ಇದೆ, ಹಿಂಗೆ. ಆಗ ನಮ್ಮ ವೈಫ್ ತುಂಬ ತುಂಬ ಇನ್ನೋಸೆಂಟ್ ಪಾಪ, ತುಂಬ ಭಯ ಬಿದ್ದಿದ್ಲು. ಏನು ಭಯ ಬಿದ್ದಿ ಅಂದರೆ, ನೋಡ್ರಿ ಅವ್ರ ಕೈಲಿ ನೋಡ್ರಿ ಏನು ಕೈಲಿ ನೋಡೋದು ನೋಡಿದ್ರೆ ಒಂದು ಸಬ್ಮಿಷನ್ ಗನ್ನು. ಇಲ್ಲಿ ಮೊದಲು ಇಲ್ಲಿ ಪೊಲೀಸರ ಹತ್ರ ಟೈಮಲ್ಲಿ ನಾನು ನೋಡಿಲ್ಲ, ನಾನು ಬರೀ ಇವ್ರ ಹತ್ರ ಇದೆ. ಪ್ಲಸ್ ಅದಕ್ಕೊಂದು ಶಾಲ್ ಹಾಕಿದ್ದಾರೆ, ರೆಡಿಯಾಗಿ ಹಿಡಿದಿದ್ದಾರೆ ಒಬ್ಬ. ಅದನ್ನ ಲಾಸ್ಟ್ ಇವ್ಳು ಹೇಳಿದ್ಮೇಲೆ ನಾನು ತಿರುಗಿ ನೋಡಿದೆ, ಓ
ಏನಿದು ಕೆಲಸ ಕೆಟ್ಟೋಯ್ತು, ಏನು ಮಾಡೋದು, ಇವ್ರಿಗೆ ಸ್ವಲ್ಪ ಸಾಫ್ಟಾಗಿ ಇವ್ರನ್ನ ಕಲಿಸ್ಬೇಕಲ್ಲ. ಇಲ್ಲಿ ಸರಿ ಇಲ್ಲಿ ಯಾಕೆ ಬಂದ್ರಿ ಅಂತ ಎಲ್ಲ ಹೋದ್ವಿ. ಅದೇ ಗೊತ್ತಾಗ ರಾಜನ್ ನಮ್ಗೇನೋ ಪ್ರಾಮಿಸ್ ಮಾಡಿದ, ಅವ್ನು ಇದ್ದಕ್ಕಿದ್ದಂಗೆ ಹೋಗ್ಬಿಟ್ಟ, ಬರಲಿಲ್ಲ. ನಾವೆಲ್ಲೂ ಹೋಗಾಗಿಲ್ಲ, ನಿಮ್ಮನ್ನ ಡ್ರಾ ನೀವು ಬಂದ್ರಲ್ಲ, ನಿಮ್ಮ ಹಿಂದೆನೇ ನಾನು ಕಳಿಸಿದ್ದೆ, ಅದರಿಂದ ನಾವು ಇಲ್ಲಿ ಬಂದಿದ್ದೀವಿ, ನೀವು ಬೆಳಿಗ್ಗೆ ತನಕ ಆಶ್ರಯ ಕೊಡಬೇಕು. ಹಿಂಗೆ ಏನಪ್ಪ ಹಿಂಗೆ ಸಿಕ್ಕೊಂಡು ಅದು ತಗೊಂಡು ಬೆಳಿಗ್ಗೆ ಹೋಗ್ಬಿಡ್ತಾರಲ್ಲ, ಪೀಡೆ ತೊಲಗೋಗ್ತಿದ್ದೆ ಬೆಳಿಗ್ಗೆ. ಇನ್ನೇನು ಮಾಡೋದು, ನನ್ನ ವೈಫ್ ಕೇಳಿದೆ, ಇಲ್ಲ ಹೋಗ್ಬಿಡ್ತಾರೆ ಬಿಡು, ಇವ್ರು ಗೊತ್ತಾರೆ, ಹೆಂಗೆ ಗೊತ್ತು ಹಿಂಗೆ ಎತ್ತು ಕೇಳಿದ್ರು ನನಗೆ ಬೆತ್ತಿಗೆ. ಅಂದರೆ ಇಲ್ಲ ನಮ್ಮ ಫ್ರೆಂಡ್ ರಾಜನ್ ಇದನ್ನಲ್ಲ, ಅವನು ಇವ್ರಿಗೆ ಪರಿಚಯ ಮಾಡಿದ, ಮನೆ ಬೇಕು ಅಂತ. ನನ್ನ ಕೈಲಿ ಆಗಿಲ್ಲ, ಸ್ವಲ್ಪ ಅವ್ರವ್ನಿಗೆ ಮಾತುಕತೆ ಆಯಿತು ಅಷ್ಟೇ ನೋಡಿದ್ದೀನಿ. ಅದು ಬಿಟ್ಟರೆ ಇವರು ನಮಗೆ ಇವ್ರಿಗೆ ಫ್ರೆಂಡ್ಶಿಪ್ಪು ಏನಿಲ್ಲ, ರಿಲೇಷನ್ ಏನಿಲ್ಲ, ಇವರಿಗೆ ಕನ್ವಿನ್ಸ್ ಮಾಡಿದೆ. ಬೆಳಿಗ್ಗೆ ಒಂದು 5:30-6 ಗಂಟೆಗೆ ನಾನು ರೆಡಿ ಆಗಿ ಮೊದಲು ರೆಡಿ ಆಗಿಬಿಟ್ಟಿದ್ದೆ. ಅದರಲ್ಲಿ ಒಂದು 2-3 ಜನ ನಿದ್ದೆನೇ ಮಾಡಿಲ್ಲ, ಕೈಲಿ ಕಿಟಕಿ ನೋಡೋದು, ಅಂದರೆ ಈ ಕಡೆ ಆ ಕಡೆ ನಡೆಯೋದು, ಸ್ವಲ್ಪ ಸೌಂಡ್ ಬಂದರೆ ಎಲ್ಲರೂ ಎದ್ದು ಹಿಂಗೆ ಒಂಥರ ವಿಚಿತ್ರವಾಗಿತ್ತು. ಸರಿ ಬೆಳಿಗ್ಗೆ ಜಾವ ಹೋಗ್ಬಿಡ್ತಾರಲ್ಲ, ಎದ್ದು ಬೆಳಿಗ್ಗೆ ಹೋಗ್ತೀರ, ಇಲ್ಲ ಈ ಟೈಮಲ್ಲಿ ನಾವು ಹೋಗಿಲ್ಲ, ಒಂದು 2 ದಿವಸ ಅಲ್ಲಿ ಇಡ್ತೀವಿ ಅಂತ ಹೊಸದಾಗಿ ಕತೆ ಹೇಳಿ. ನೆಕ್ಸ್ಟ್ ಡೇ ಆಗಸ್ಟ್ 4ನೇ ತಾರೀಕು 91 ಏನಾಗಿದೆ, ನಮ್ಮ ವೈಫು ಹಿಂಗೆ ಬಂದವರಿಗೆ ಟೀ ಏನೋ ಕೊಟ್ಬಿಟ್ಟು ತಿರ್ಬೇಕಂದ್ರೆ ಒಬ್ಬ ಬಂದು ಮಿರರ್ ತೋರಿಸ್ತಾ ಇದ್ದಾನೆ ಅಂತ, ಇನ್ನೊಬ್ಬ ಬಂದು ಕಣ್ಣು ಫಾಲ್ಸ್ ಐನ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ಅದು ನೋಡ್ಬಿಟ್ಟು ನನಗೆ ಇಲ್ಲ ರೀ, ಇದು ಪೇಪರ್ ಟಿ ವಿ ಎಲ್ಲ ತೋರಿಸ್ತಾ ಇದ್ದಾರಲ್ಲ, ಶಿವರಾಜನ್ ಹಿಂಗೆ ಹೆಂಗೆ ಅಂತ, ಅವನೇ ರೀ ಇವನು, ಕಣ್ಣು ನಾನೇ ನೋಡಿದೆ ಹಿಂಗೆ. ನಾನು ಹೋಗಿ ಕೇಳಿದೆ, ಇದು ಸತ್ಯನಾ, ಇದರಲ್ಲಿ ಯಾರು ಶಿವರಾಜನ್ ಅಂದ ತಕ್ಷಣ ಓ ಎಲ್ಲ ಗೊತ್ತಾಗ್ಬಿಡ್ತು ನಿಮಗೆ ಅಂತ ತಮಿಳಲ್ಲಿ ಹೇಳು. ನಾನು ತುಂಬ ಕಷ್ಟಪಟ್ಟೆ ಅವರಿಗೆ ಬೇರೆ ಜಾಗ ಎಲ್ಲರೂ ಟ್ರೈ ಮಾಡಿದೆ, ಸಿನ್ಸಿಯರಾಗಿ ಟ್ರೈ ಮಾಡಿದೆ. ಈ ಸಲ ಆಗಲಿಲ್ಲ, ಡೇ ಪಾಸ್ ಆಗ್ತಾನೆ ಇತ್ತು. ಇಲ್ಲಿ ಇವರು ಚೆಸ್ ಆಡೋರು, ಅವ್ರ ಹತ್ರ ಒಂದು ಇದು ಟ್ರಾನ್ಸಿಸ್ಟರ್ ಇತ್ತು, 9 ಬ್ಯಾಂಡ್ ಟ್ರಾನ್ಸಿಸ್ಟರ್ ಇತ್ತು, ಅದರಲ್ಲಿ BBC ನ್ಯೂಸ್ ಕೇಳ್ತಾ ಇದ್ರು. ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸು, ಒಂಥರ ಭಯ ಆಗೋದು, ಇದೆಲ್ಲೋ ಹೋಗಿ ಇಲ್ಲೋ ಮುಗಿಬೋದು ಹಿಂಗೆ ಆಯ್ತಾ. ಒಂದು ರೀತಿ ನಮ್ಮ ಮಿಸಸ್ ಏನೋ ಅಂಗಡಿಗೆ ಹೋಗ್ಬೇಕು ಅಂದರೆ ನನ್ನ ಇರಿಸ್ಕೊಂಡವರು, ಅವಳು ಆಚೆ ಕಡೆ ಹೋಗೋಳು. ನಾನು ಎಲ್ಲನ ಕೆಲಸದ ಮೇಲೆ ಹೋದಾಗ ನಮ್ಮ ವೈಫ್ ಇರೋರು, ಈ ರೀತಿ ಎಲ್ಲಿ ಹೋಗ್ತೀರಾ, ಯಾರು ಕರ್ಕೊಂಡ್ಬರ್ತೀರಾ, ನ್ಯಾಯಕ್ಕೆ ಯಾರು ಪೊಲೀಸರು ಕರ್ಕೊಂಡ್ಬಂದ್ರೂ ಮರ್ತ್ಕೊಬೇಕು. ಇದರಲ್ಲಿ ಆ ಇಕ್ಕಟ್ಟಲ್ಲಿ ನಾವು ಸಿಕ್ಕೊಂಡಿದ್ದೀವಿ. ಸಿನ್ಸಿಯರ್ ಆಗಿ ಹೇಳಕ್ಕೆ ಹೋದ್ರೆ ಒಂಥರ ಇಕ್ಕಟ್ಟು. ಒಂದು 4-5 ದಿವಸ ಆದಮೇಲೆ ಮಾತು ಕೊಟ್ಟು ಸ್ಟಾರ್ಟ್ ಮಾಡಿದ್ರೆ, ಯಾಕೆ ಇಂಥ ಕೆಲಸ ಮಾಡಕ್ಕೆ ಹೋದ್ರೆ, ನಿಮಗೂ ನಮ್ಮ ಪ್ರೈಮ್ ಮಿನಿಸ್ಟರ್ ರಾಜೀವ್ ಜಿಗೆ ಏನು ನಿಮಗೆ ಕೋಪ ಏನು ನಿಮಗೆ? ಆಗ ಅವ್ರೊಬ್ಬರೇ ಮಾತಾಡ್ಕೊಂಡು, ಇವ್ರು ಏನೂ ಗೊತ್ತಿಲ್ಲ, ಇವರು ಇನ್ವೆಸ್ಟ್ ಆಗಿದ್ದಾರೆ ಅಂತ ಸ್ಟಾರ್ಟ್ ಮಾಡಿದ್ರು. ಇಲ್ಲ ನಮಗೆ IPK ತುಂಬ ಇದು ಮಾಡಿದ್ರು, ತುಂಬ ಚಿತ್ರಹಿಂಸೆಗಳು ಹಾಕೊಟ್ರು. ಅದನ್ನು ಹೇಳೋಕ್ಕಾಗಿಲ್ಲ, ಯಾಕೆಂದರೆ ಒಂದು ಲಿಮಿಟ್ ಇದೆ. ಹಂಗೆಲ್ಲ ನಮಗೆ ಹೆಣ್ಮಕ್ಳಿಗೆಲ್ಲ ತೊಂದರೆ ಕೊಟ್ಟರು IPKF. ಅದು ಇವರಿಂದನೇ ಆಗಿರೋದು. ಅದಕ್ಕೆ ಇವ್ರನ್ನ ಮುಗಿಸೋಕ್ಕೆ ಬಂದ್ವಿ, ಕೆಲಸ ಮುಗಿಸ್ತೀವಿ ಹಿಂಗೆ. ನನಗೆ ನಾನು ತೊಗೊಂಡೆ, ಅವನೇ ನಿಂತ್ಕೊಂಡೆ, ನನ್ನ ಕತೆ ಮುಗೀತು. ಇವ್ರ ಜೊತೆ ಸಿಕ್ಕೊಂಡ್ರೆ ನಮಗೆ ಅಟ್ಲೀಸ್ಟ್ ಕೇಸ್ ಆಗ್ತಾರೆ ಆ ಟೈಮಲ್ಲಿ ಅನಿಸಿಲ್ಲ. ಚಿತ್ರಹಿಂಸೆ ಪೊಲೀಸರು ಅದೇ ಚಿತ್ರಹಿಂಸೆ ನಮಗೂ ಕೊಡ್ತಾರೆ ಆ ಥರ ಆ ಭಯ ಆಯಿತು. ಇವರು ಹೋದ್ರೆ ಸಾಕು ಹಂಗೆ ಅನಿಸ್ತಾ ಇರ್ಬೇಕಂದ್ರೆ ಇದಾಯಿತು ಏನೋ. ಇಲ್ಲಿ ಇನ್ನೊಂದು ನೋಡಿ, ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಇನ್ನೊಂದು ಇದರಲ್ಲಿದ್ದಾರೆ, ಏಟ್ ಬಿದ್ದಿದೆ. ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದ್ರೆ ಚೆನ್ನಾಗಿರ್ತೈತೆ ಅಂದರೆ, ಇಲ್ಲಪ್ಪ ಇಲ್ಲಿ ಬೇಡ, ಇಲ್ಲಿ ಇವನೇ ನಾವು ಗಂಡ ಹೆಂಡತಿ ಇಬ್ಬರು ಇದ್ವಿ, ಇವಾಗ 7 ಜನ ಬಂದಿರ ನೀವು, ಇಲ್ಲಂತೂ ಬೇರೆ ಯಾರಿಗೂ ಜಾಗನೇ ಇಲ್ಲ. ಹಂಗಿದ್ರೆ ನಾವು ಬೇಕಂದ್ರೆ ಆಚೆ ಹೋಗ್ಬಿಡ್ತೀವಿ, ತಂಗಿಲ್ಲ ಬೇರೆ ಏನೋ ಮಾಡಲೇಬೇಕು, ನೀವು ಇನ್ನೊಂದು ಮನೇನ ನಮ್ಗೆ ಮಾಡಿಲ್ಲ, ನೀವು ನಮ್ಮ ಮನೆ ಮಾಡಿದರೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಹಿಂಗೆ ಆಯ್ತಾ. ನಮ್ಮದೇ ಒಂದು ಆಪಾದನೆ ಹೇಳ್ತಾ ಇದ್ರು. ಸರಿ ಅಂತ ನಮ್ಮ ಫ್ರೆಂಡ್ ಆನೇಕಲ್ಲಲ್ಲಿ ಒಬ್ಬರಿದ್ರು, ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಒಂದು ಮನೆ ತೊಗೊಂಡ್ವಿ. ತುಂಬ ಚಿಕ್ಕ ಮನೆಯೇ, ಒಂದು 8 ಎಕರೆ ಆಯಿತು. ಅದು ಹೇಳಿದ ತಕ್ಷಣ ಇಲ್ಲಿ ಇಂದ್ರನಗರಲ್ಲಿ ಇನ್ನೊಂದು ಕಡೆ ಏಟ್ ಬಿದ್ದು ತುಂಬ ಜನ ಇದ್ರು. ಎಷ್ಟೋ ಜನಕ್ಕೆ ಕೈ ಇರಲಿಲ್ಲ, ಕಾಲಿರಲಿಲ್ಲ, ಹ್ಯಾಂಡಿಕ್ಯಾಪ್ಸ್ ಇಲ್ಲ. ಅಲ್ಲಿ ವಾರಲ್ಲಿ ಏಟ್ ಬಿದ್ದಿರೋರು, ಏಟ್ ಬಿದ್ದಿಲ್ಲಿ ಚಿಕಿತ್ಸೆಗೋಸ್ಕರ ಟ್ರೀಟ್ಮೆಂಟ್ಗೋಸ್ಕರ ಇಲ್ಲಿ ಬಂದೆ ತಮಿಳ್ನಾಡಲ್ಲಿ ಪ್ರೆಷರ್ ಆದಾಗ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊತಿದ್ದಾರೆ ಅಲ್ಲಿ. ಫೈನಲ್ ಆಗಿ ಇಲ್ಲಿ ಕುಂಟೆಯಲ್ಲಿ ನಮ್ಮ ಫ್ರೆಂಡ್ ಒಬ್ಬರ ಮೂಲಕ ಒಂದು ಮನೆ ಸಿಕ್ತು. ಅಲ್ಲಿ ಹೋಗಿ ಮಾತ್ರ ನಾನೇ ಹೋಗಿದ್ದೆ, ನನ್ನೇ ಬಿಟ್ಟಿದ್ರು.
ನಾನೇ ಹೋಗಿ ಮಾತಾಡಿದೆ. ಪಾಪ ಅವರು ಯಾರೋ ಒಳ್ಳೆಯವರು, ಪಾಪ ಈಗ ಎಕ್ಸ್ಪ್ಲೇನ್ ಮಾಡಿದ್ರು ಮನೆ ಚೆನ್ನಾಗಿ ಇಟ್ಕೊಬೇಕು, ಹಿಂಗೆ ಅವ್ರ ಕಷ್ಟ ಅವ್ರಿಗೆ, ನನ್ನ ಕಷ್ಟ ನನಗೆ. ನನ್ನ ಕಷ್ಟ ಇವರು ಮನೆಯಿಂದ ಇರೋದು ತೊಳೆದ್ರೆ ಸಾಕು ಆಯ್ತಾ. ಅವರು ಪಾಪ ಇಲ್ಲ ಮನೆ ನೀವು ಕ್ಲೀನಾಗಿ ಇಟ್ಕೊಬೇಕು ಹಿಂಗೆ ಆಯ್ತಾ. ಕೀ ಕೊಟ್ಟರು, ಅವ್ರಿಗೆ ಏನು ಬೇಕು ಅಡ್ವಾನ್ಸ್ ಹುಡುಗರಿಗೆ ಕೊಟ್ಟರು. ಶಿಫ್ಟಿಂಗ್ ಆಯಿತು. ನಮ್ಮ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದೆ ಹೋಗಿದ್ದು ಹೇಳಿದ್ರು. ಮುಗಿದ ತಕ್ಷಣ ಸರಿ ಆಯ್ತಪ್ಪ ನಾನು ಓದ್ಬಿಡ್ತೀನಿ, ಭಾರ ಕಮ್ಮಿ ಆಯಿತು ಅಂತ ಮನಸ್ಸಲ್ಲಿ ತಿಳ್ಕೊಂಡು, ಸರಿ ಇನ್ಮೇಲೆ ಇವತ್ತಿಂದ ನಾವು ಫ್ರೀ ಆಗಿದ್ದೀವಪ್ಪ, ನೀವು ಚೆನ್ನಾಗಿದೆ ಸಾಕು, ನಿಮ್ಗೆ ಕನೆಕ್ಷನ್ ಇಲ್ಲ ಅಂತ ಹೇಳಿದಾಗ, ಏನಣ್ಣ ನೀವು ನಮ್ಗೆ ಇಲ್ಲಿ ಏನು ಭಾಷೆ ಗೊತ್ತು, ಅಕ್ಕಪಕ್ಕದವ್ರು ಬಂದು ಕೇಳಿದ್ರೆ ಏನು ಹೇಳೋದು ಅಂತ ಪ್ರೆಷರ್ ಆಯಿತು. ಇದಲ್ಲೇನು ಫೋರ್ಸ್ ಏನಲ್ಲ, ಇಷ್ಟು ಸಾಲ ಇದ್ದೀವಿ, ನೀವು ಒಂದು 2 ದಿವಸ ನಮ್ಮ ಜೊತೆ ಇದ್ದು ಹೋಗ್ರಿ. ಹಿಂಗೆ ಆನೇಕಲ್ಲಲ್ಲಿ ಹುಡುಗರು ಏನು ಮಾಡಿದ್ದಾರೆ, ಅಕ್ಕಪಕ್ಕದವ್ರ ಹತ್ರ ಮಾತಾಡಿ ಸ್ವಲ್ಪ ಇಲ್ಲ ಅಕ್ಕಪಕ್ಕದವ್ರಿಗೆಲ್ಲ ಗುಮಾನಿ ಬಂದಿದೆ, ನಮಗೆ ಬಂದ ಮಾತ್ರ ಮಾತಾಡ್ತಾರೆ, ನಾವೇ ಯಾವ ಭಾಷೆಯಲ್ಲಿ ಮಾತಾಡೋದು ಹಿಂಗೆ ಹೇಳಿದ್ದಾರೆ. ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ಪ್ಲ್ಯಾನ್ ಮಾಡಿ ಮುತ್ತತ್ತಿ ದೇವಸ್ಥಾನಕ್ಕೆ ನಾನು ಮೊದಲಿಂದ ಹೋಗ್ತಾ ಬರ್ತಿದ್ದೆ. ಅಲ್ಲಿ ಶಿಫ್ಟ್ ಮಾಡೋಣ ಇವ್ರನ್ನ ಅಂತ ಒಂದು 11 ಜನ ಬಿದ್ದವ್ರನ್ನ ಕರ್ಕೊಂಡು ಹೋಗಿ ಇಕ್ಕಿದ್ದೆ. ಅಲ್ಲೇನಾಗಿದೆ ನೋಡ್ರೆ, ಸುಮ್ಮನೆ ಪೊಲೀಸರು ಮಾಮೂಲಾಗಿ ಬಂದಿದ್ದಾರೆ ದೇವಸ್ಥಾನಕ್ಕೆ. ಈ ಹುಡುಗರು ಏನು ಮಾಡಿದ್ದಾರೆ, ಪೊಲೀಸ್ ಇವಳನ್ನ ಹಿಡಿಯಕ್ಕೆ ಬಂದಿದ್ದಾರೆ, ತಗೊಂಡು ಬಾಗಿಲೆಲ್ಲ ಹಾಕೊಂಡು ಸೈನೆಟ್ ಕಚ್ಚಿಬಿಟ್ಟಿದ್ದಾರೆ. 11 ಜನ ಸ್ಪಾಟ್ ಔಟ್ ಆಗಿದೆ. ಅದು ಸಂಜೀವನಿಲಿ ಬಂತು, ಪ್ಲಸ್ ಟಿವಿಲೆಲ್ಲ ಬಂತು, ಹಿಂಗೆ ಆಗಿದೆ ಅಂತ. ಇವರಿಗೆ ತುಂಬ ಭಯ ಆಗೋಯ್ತು. ಇನ್ನೇನು ಪೊಲೀಸ್ ಹತ್ರ ಬಂದ್ಬಿಟ್ಟಿದ್ದಾರೆ, ಸೈನೆಟ್ ಅಂದರೆ ನಮ್ಮ ಟೀಮ್ ಇದೆ ಗೊತ್ತಾಗ್ತಿದೆ ಅವರಿಗೆ, ಪೊಲೀಸ್ಗೆ ಅಂತ ಒಬ್ರಿಬ್ರು ಒಂದೊಂಥರ ಹಿಂಗೆ ಅಟ್ಲೀಸ್ಟ್ ಇದ್ರಲ್ಲ ಬೇರೆ ಊರು ಬಿಟ್ಟು ಹೋಗ್ಬಿಡ್ತಾರೆ ಅಂತ ನೋಡಿದ್ರೆ, ಇಲ್ಲ ಇಲ್ಲೇ ಇರ್ತೀವಿ, ಏನಾಗಲಿ ನೀವಂತೂ ಹುಷಾರಾಗಿರಿ, ನಿಮ್ಮನ್ನ ಹಿಡಿದ್ರೆ ನಮ್ಮನ್ನ ಬಂದವರು ಪೊಲೀಸ್ ಕೆಚ್ ಮಾಡೋದು, ಇದೊಂಥರ ಚೈನು, ನೀವು ಸ್ವಲ್ಪ ಭದ್ರವಾಗಿರ್ರಿ, ಎಲ್ಲ ಹೋಗ್ಬೇಡ್ರಿ, ಫ್ಯಾಕ್ಟ್ರಿಗೆಲ್ಲ ಹೋಗ್ಬೇಡ್ರಿ ಹಿಂಗೆ ಅಂತ ಸ್ವಲ್ಪ ಹಾರ್ಶ್ ಆಗಿ ಹೇಳಕ್ಕೆ ಶುರು ಮಾಡಿದ್ರು. ಅರ್ಥನೇ ಆಗಿಲ್ಲ, ತಲೆ ಕೆಟ್ಟೋಗಿತ್ತು. ಸರಿ ಅಂತ ನಮ್ಮ ವೈಫ್ ಏನು ಮಾಡಿದ್ರು, ನಮ್ಮ ಬ್ರದರ್ ಅವ್ರ ಬ್ರದರ್ ಅವರು ಇದ್ರು, ಅದೇ ಮೆಟೀರಿಯಲ್ ಮೇನ್ ರೋಡಲ್ಲಿ ತೊಗೊಂಡು ಅದರಲ್ಲಿ ತುಂಬಿಸ್ಕೊಂಡು ಅವರು ಬ್ರದರ್ ಮನೇಲಿ ದಮ್ ಮಾಡ್ತೀವಿ, ವಿಜಯನಗರದಲ್ಲಿ ದಮ್ ಮಾಡ್ತೀವಿ. ನಮ್ಮ ವೈಫ್ನ ನಾನು ಬಿಟ್ಬಿಟ್ಟು ಅಲ್ಲಿ ಜೋಸಮ್ಮ ನಾನು ಬರ್ತೀನಿ ಅಂತ ಈ ಕಡೆ ಫ್ಯಾಕ್ಟ್ರಿ ಕಡೆ ಬಂದೆ. ನಮ್ಮ ಮಿಸಸ್ ಅಲ್ಲಿ ಏನಾಗಿದೆ ಅಂತ ಅಲ್ಲಿ ಹೋಗಿ ನೋಡ್ತೀನಿ, ಅಲ್ಲಿ ನಮ್ಮ ವೈಫ್ ಇರಲಿಲ್ಲ. ಸರಿ ನಮ್ಮ ಫ್ಯಾಕ್ಟ್ರಿ ಹತ್ರ ಬಂದಿಲ್ಲ ಅಂತ ಫ್ಯಾಕ್ಟ್ರಿ ಹತ್ರ ಬಂದೆ, ಅಲ್ಲೂ ಇಲ್ಲ. ಫೋನ್ ಮಾಡಿ ನೋಡಿದೆ, ನಮ್ಮ ರಿಲೇಷನ್ಸ್ಗೆಲ್ಲ ಫೋನ್ ಮಾಡಿದೆ, ಹೋಗಿಲ್ಲ. ಎಲ್ಲಿ ಇನ್ನು ಏನು ಮಾಡೋದು ಹಿಂಗೆ ಅಂದ್ಕೊಂಡು ಅರ್ಥ ಆಯ್ತು. ಮೋಸ್ಟ್ಲಿ ಇವಳೇ ಪೊಲೀಸ್ಗೆ ಹೋಗ್ಬಿಟ್ಲು, ಅಥವಾ ಪೊಲೀಸ್ ಬಂದು ಇವನ್ನ ಪಿಕಪ್ ಮಾಡಿ ಇವನ್ನ ಅರೆಸ್ಟ್ ಮಾಡಿದ್ರು, ಕರ್ಕೊಂಡೋಗಿದ್ದಾರ ಕ್ವಶನ್ ಮಾಡೋಕ್ಕೆ ಅಂತ ಒಂದ್ಸಲ ಒಂಥರ ಗಾಬರಿ ಇತ್ತು. ಹಿಂಗೆ ಬೇಕಾದ್ರೆ ನೆಕ್ಸ್ಟ್ ಡೇ ಆ ಜಾಗ ಹತ್ರ ಅಟ್ಲೀಸ್ಟ್ ಏನಾಯ್ತು ನೋಡೋಣ ಅಂತ ನೈಟು ಒಂದು ಜೋರು ಮಳೆ ಆವತ್ತು 7:30-8 ಗಂಟೆಗೆ ಆಟೋಲ್ಲಿ ಹಿಂಗೆ ಹೋಗ್ತೀನಿ. ಅಲ್ಲಿಗೆ ಬಚ್ಚಿ ಅಲ್ಲಿ ಹೋಗ್ಬಿಟ್ಲಾ, ಆ ಕೋಣೆ ಮನೆಗೆ ನಮ್ಮ ವೈಫ್ ಹೋಗ್ಬಿಟ್ಲಾ ಅಂತ ಅಲ್ಲಿ ಹೋಗಿದ್ರೆ ಕರ್ಕೊಂಬರೋಣ ಅಂತ ಹೋಗ್ತೀನಿ. ಜೋರ್ ಮಳೆ. ಇದು ನಮ್ಮ ಪೊಲೀಸ್ ರಿಸರ್ವ್ ಪೊಲೀಸ್ ಅವರೆಲ್ಲ, ಸಿಟಿ ಅಮರೇಶ್ ಅವರು, CRP ಅವರೆಲ್ಲ ಇಲ್ದಿಡಿ ಹೋಗ್ತಾ ಇದ್ದಾರೆ ಅಂದ್ಕೊಂಡು ವಿಷಯ ಗೊತ್ತಾಗಿದೆ. ಮತ್ತೆ ಆಗ್ತಿದ್ದಾರೋ ಇಲ್ಲ, ಅಲ್ಲಿ ಅಕ್ಕಪಕ್ಕ ಸ್ಲಮ್ ಇತ್ತು. ಅವಾಗ ಸ್ಲಮ್ಮಲ್ಲಿ ಏನೋ ಕಮ್ಯುನಿಯಲ್ ಗೇಟ ಏನಾಯ್ತಾ, ಏನೋ ಜಗಳ ಆಗಿರಬೇಕು, ಏನು ಅರ್ಥನೇ ಆಗಿಲ್ಲ. ನಾನೇನು ಮಾಡಿದೆ, ಸಿಟಿ ಮಾರ್ಕೆಟ್ ಬಂದ್ಬಿಟ್ಟು ಒಂದು ರೂಮಲ್ಲಿ ಚೆಕ್ಕಿನ್ ಅದೇ ಆಗ್ಬಿಟ್ಟು ರಾತ್ರಿ ಎಲ್ಲ ಇದೇ ಯೋಚನೆ ಇತ್ತು, ಏನು ಮಾಡೋದು ಏನಾಯ್ತು ನಮ್ಮ ವೈಫ್ಗೆ ಅಂತ. ಅರ್ಲಿ ಮಾರ್ನಿಂಗ್ 6-6:30 ಆಟೋ ಹಿಡಿದು ಡೈರೆಕ್ಟಾಗಿ ಮನೆ ಮುಂದೆ ತುಂಬ ಜನ ನಿಂತಿದ್ರು, ತುಂಬ ಪೊಲೀಸು ಎಲ್ಲ ಇದ್ರು. ಆದ್ರೂ ಹೋಗಿ ಪೊಲೀಸ್ ಆಫೀಸರ್ ಇದ್ದರೆ ಕೇಳಿದ್ರೆ ವಿಷಯ ಹೇಳ್ಬಿಡೋಣ ಅಂತ ಆಟೋ ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಅಲ್ಲಿ ಆ ಬ್ರೋಕರು ಇವರೆಲ್ಲ ಇದ್ರು ಪೊಲೀಸ್ ಜೊತೆ. ಮುಂದೆ ನೋಡಿದ ತಕ್ಷಣ ಇವನೇ ರಂಗನಾಥ್ ಹಿಂಗೆ ಇತ್ತು ತಕ್ಷಣ ಅಷ್ಟು ಜನ ನನ್ನ ಹತ್ರ ಮೇಲೆ ಬೀಳಕ್ಕೆ ಬಂದು. ಆ ಟೈಮಲ್ಲಿ ಗ್ಯಾಪಲ್ಲಿ ಓಡಲೇಬೇಕು, ಯಾರೇ ಆಗಲಿ ಇದ್ದಿದ್ದಂಗೆ ಒಬ್ಬ ಮೇಲೆ ಬಿದ್ದರೆ ಅವನು ಎಸ್ಕೇಪ್ ಆಗಕ್ಕೆ ನೋಡ್ತಾನೆ. ಸ್ವಲ್ಪ ದೂರ ನನ್ನ ಹೋದೆ ಬಂದು ಅವ್ರಿಗೆ ಏನು ತೊಗೊಂಡಿದ್ದಾರೆ ಈ ಪೊಲೀಸವರು. ನಾನು ಆ ಮನೆಯಿಂದ ಎಸ್ಕೇಪ್ ಆಗಿ ಬರ್ತಾ ಇದ್ದೀನಿ, ಏನು ತೊಗೊಂಡ್ರೆ ಗೊತ್ತಿಲ್ಲ. ಅವರು ಇಷ್ಟ ಬಂದಂಗೆ ಹೊಡೆದ್ರು. ಅದು ಮಾಮೂಲವರು ಪೊಲೀಸ್ ಬುದ್ಧಿ ಹೊಡೆದ್ರು. ನಂಗೆ ಬರೀ ಇಲ್ಲಿ ಸ್ವಲ್ಪ ಏಟ್ ಬಿತ್ತು, ಮನೆಗೆ ರಕ್ತ ಬಂತು. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ನೋಡಿ. ಹೀಗೆ
ನಮ್ಮ ಮಿಸ್ಸಸ್ ನೆನ್ನೆಯಿಂದ ಸಿಕ್ಕಿಲ್ಲ ಅಂತ. ಈ ಮನೇಲಿ ಯಾರಿದ್ರು ಅಂತ ಇಲ್ಲ ಎಲ್ಲ ಸಮಿತಿನ ಹೇಳಿದೆ. ಇಷ್ಟನೇ ತಾರೀಕು ನಮ್ಮ ಫ್ರೆಂಡ್ ರಾಜನ್ ಅಂತ ಇರ್ತಾರು ಪರಿಚಯ ಮಾಡಿದ, ಹಿಂಗೆ ಈ ವೆಬ್ಬಲ್ಲಿ ಸಿಕ್ಕಾಕೊಂಡೆ ನಾನು, ಈ ಜೆಡ್ರಬಲ್ಲಿ ಸಿಕ್ಕಾಕೊಂಡಾಯಿತು, ಏನು ಮಾಡೋಕ್ಕಾಗಿಲ್ಲ. ಈಗ ನಿಮ್ಗೆ ಫ್ರೀಯಾಗಿ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಈಗ ಇವ್ರಿದ್ದಾರೆ ನಮ್ಗೆ ಗೊತ್ತಿದ್ದಷ್ಟು ಅಷ್ಟೊಕ್ಕಾಗಿದೆ. ಅಟ್ಲೀಸ್ಟ್ ಸತ್ಯ ಹೇಳಿದ್ರೆ ನಮಗೆ ಒಂದು ಪ್ರಾಬ್ಲಮ್ ಆಗಕ್ಕಿಲ್ವಲ್ಲ ಅಂತ ಹೇಳಿದ ತಕ್ಷಣ ನಮ್ಮ ಮಿಸ್ಸಸ್ ಅಲ್ಲೇ ಇದ್ರು. ಹೇಳಿದ ತಕ್ಷಣ ತುಂಬ ಇದು ಮಾಡಿದ್ರು, ಸ್ವಲ್ಪ ಹುಷಾರಾಗಿರ್ರಿ, ಹಿಂದೆ ಇದು ಮಾಡಿದ್ರು. ಇನ್ನು ಅಡಿಷ್ನಲ್ ಇದು ತೊಗೊಂಬಂದ್ರು, ಫೋರ್ಸಸ್ ಎಲ್ಲ ತೊಗೊಂಬಂದ್ರು. ಸೆಂಟ್ರಲಿಂದ ಇವರು ಬೇರೆ ಬರ್ತಿದ್ದಾರೆ, NSC ಬರ್ತಿದ್ದಾರೆ, ಕಮಾಂಡರ್ಸ್ ಬರ್ತಿದ್ದಾರೆ ಅಂತ ಅವರವರೇ ಮಾತಾಡ್ತಾ ಇದ್ರು. ಎಲ್ಲ ಬಂದರು. ಫೈನಲ್ಲಾಗಿ ಫೈರಿಂಗ್ ಅಂದಾಗ ಬಾಲಾಜಿ ಸಿಂಗ್ ಅನ್ನೋರಿಗೆ ಕಾಲಿಗೆ ಬೀಳ್ತು. ಎಲ್ಲಿ ನಾನು ಹೋಗಬೇಡ ಅನ್ನೋ ಕಿಟಕಿ ಹತ್ರ ಅಲ್ಲೇ ಹೋಗಿದ್ದಾರೆ ಇವರು. ಲಕ್ಮುತ್ತೆ ಅಥವಾ ಟ್ರಾಫಿಕ್ ಕಾನ್ಸ್ಟೇಬಲ್. ಆಮೇಲೆ NSC ಜೈಸಿಂಗ್, NSC ಬಂದ್ರಲ್ಲ, ಬಂದವ್ರಿಗೆ ಕಾಲಿಗೆ ಬಿದ್ದಿದ್ದು. ಜೈಸಿಂಗ್ ಅವರು ಸಬ್ ಇನ್ಸ್ಪೆಕ್ಟರ್ಗೆ ಬಿದ್ದು. ಅವಾಗ ಕಮಿಷನರ್ ಸಾಹೇಬ್ರು ಬತ್ತಿರ ಬಂದು ಹೇಳಿದ್ರು, ರಂಗನಾಥ್ ಫೈರಿಂಗ್ ಆಯಿತು, ಕೆಲಸ ಗೊತ್ತಾಯಿತು, ಹಿಂಗೆ ಏಟ್ ಬಿದ್ದಿದಂತೆ, ಸದ್ಯಕ್ಕೆ ಯಾರಿಗೂ ಸಾವು ಏನಾಗಿಲ್ವ ಅಂತ ಕೇಳಿದೆ. ಯಾಕೆ ಅವ್ರು ಯಾರು ಅದು ನನ್ನ ಮೇಲೆ ಆಗ್ತಾರೆ ಆಯ್ತಾ ಒಂದು ಭಯ ಇತ್ತು. ತುಂಬ ಈಸಿ ನೋಡಿ, ಪೊಲೀಸ್ಗೆ ಸ್ವಲ್ಪ ಪ್ರೆಷರ್ ಇದ್ರೆ ಹಂಗೆ ಯಾರು ಸಿಗ್ತಾರೆ ಅವ್ರ ಮೇಲೆ ಆಗ್ತಾರೆ. ಇದು ಮುಗೀತು. ಆಮೇಲೆ ಬಾಡಿ ಐಡೆಂಟಿಫಿಕೇಶನ್ ಕರ್ಕೊಂಡು ಹೋದ್ರು, ತೋರಿಸಿದೆ ನೋಡಿ ಇವನೇ ಶಿವರಾಜನ್, ಫಸ್ಟ್ ಇವನೇ ಸುರೇಶ್ ಮಾಸ್ಟರ್ ನಾನು ರಾಜನ್ ಪರಿಚಯ ಮಾಡಿರೋದು. ಹಿಂಗೆ ಇದೆಲ್ಲ ಮುಗಿದು ಐಡೆಂಟಿಫಿಕೇಶನ್ ಎಲ್ಲ ಆಯಿತು. ಪೋಸ್ಟ್ ಮಾರ್ಟಮ್ ತೊಗೊಂಡ್ರು, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯಿತು. CBI ಅವರು ಪರ್ಮಿಷನ್ ತೊಗೊಂಡು, ಕಮಿಷನರ್ ಆಫ್ ಪೊಲೀಸಿಂದ ಪರ್ಮಿಷನ್ ತೊಗೊಂಡು 1-2 ಒಂದ್ಸಲ ಬಂದು ಅವರು ಏನೇನು ಪ್ರಶ್ನೆಗಳು ಕೇಳಿದ್ರು. ಇದು ಮೊದಲು ಇವ್ರಿಗೆ ಗೊತ್ತಾವ್ರು ಗೊತ್ತಾಯಿಲ್ಲ, ಯಾರು ಗೊತ್ತಿಲ್ಲ, ಬಂದವರು ಇವರು ನಮ್ಮ ರಾಜನ್. ಸರಿ ರಾಜನ್ ನಮ್ಗೆ ಬೇಕು, ಹಿಂಗೆ ಹಿಂಗೆ ರಾಜನ್ ಶಿವಾಜಿ ಅವರು ಇದ್ದಾನೆ, ಇಂಥ ಗಲ್ಲಿಯಲ್ಲಿದ್ದಾನೆ, ಎಲ್ರಿಗೂ ಗೊತ್ತಲ್ಲಿ ಹೋಗಿ ನೀವೇ ಇಲ್ಲ ನೀನೇ ಬಂದು ತೋರಿಸ್ಬೇಕು ಅಂದ್ರೆ ಆಯಿತು ಅಂತ ತೋರಿಸಿದೆ. ಇವ್ರು ರಾಜನ್ ಕರ್ಕೊಂಡ್ಬಂದರು. ರಾಜನ್ ಕರ್ಕೊಂಡ್ಬಂದಾಗ ಅವನು ವಿಚಾರ ಇಲ್ಲ, ಎಲ್ಲ ಇವ್ರು ಬಂದು ನನಗೆ ಕೇಳೋದು. ನಾನು ಬಂದು ರಂಗನಾಥ್ ರಿಕ್ವೆಸ್ಟ್ ಮಾಡಿದೆ, ಎಷ್ಟನೇ ತಾರೀಕು 1ನೇ ತಾರೀಕು ಡಾಕ್ಟರ್ ಹೋದ ಸಿಕ್ಕಿಲ್ಲ ಅವ್ರ ಕೈಯಲ್ಲಿ, ಕೋಪ ಆಯಿತು. ತಿರ್ಗಾ ರಂಗನಾಥ್ ಮನೆಗೆ ಹೋಗಿದ ತಕ್ಕ ಗೊತ್ತಾಯ್ತು. ಆಮೇಲೆ ಏನಾದ್ರು ಗೊತ್ತಾಗಿಲ್ಲ ಅಂತ ಅವನ್ನೆಲ್ಲ ಹೇಳ್ಕೊಂಡು ಸೊ ಇದು ಅವನದು ಸ್ಟೇಟ್ಮೆಂಟ್ ರಿಕಾರ್ಡ್ ಮಾಡ್ಕೊಂಡು ಅವ್ನಿಗೆ ಚೆನ್ನಾಗಿ ಹೊಡೆದ್ರು. ಇದು ಲೋಕಲ್ ಪೊಲೀಸ್ CBI ಬಂದು ಅವನು ಫೈನಲಾಗಿ ಅವನ್ನೆಲ್ಲ ಒಟ್ಟು ಕರ್ಕೊಂಡು CBIಗೆ ಇಲ್ಲಿ ಗಂಗಿನಹಳ್ಳಿಯಲ್ಲಿ CBI ಆಫೀಸ್ಗೆ, ಬೆಂಗಳೂರು CBI ಆಫೀಸ್ಗೆ. ಆದರೆ ರಾಜಕೀಯದ ಒಟ್ಟರೆ ಏನು ಗೊತ್ತಿಲ್ಲ, ನನ್ನ ಅಕ್ಯೂಸ್ ಥರ ಮಾಡಿ ಕೂಡಿ ಪ್ರೊಡ್ಯೂಸ್ ಮಾಡಿದ್ರು. ಅವ್ರದ್ದೊಂದು ಅಚೀವ್ಮೆಂಟ್ ಪೇಪರ್ ಎಲ್ಲ ಬಂತಲ್ಲ, ಬೆಂಗಳೂರು ಅಂತ, ಬೆಂಗಳೂರಲ್ಲಿ ಏನೋ ಅರೆಸ್ಟ್ ಮಾಡಬೇಕು ಅನಿಸ್ತು, ಏನೋ ಗೊತ್ತಿಲ್ಲ, ಎಲ್ಲ ಪ್ರೆಷರ್ ಇತ್ತು ಅನ್ನೋ ನನಗೆ ಕೋಟಿ ಪ್ರೊಡ್ಯೂಸ್ ಮಾಡಿದ್ರು. ನಾನು ತಿಳ್ಕೊಂಡೆ, ಇವ್ರಿಗೆ ನಾನು ಆಶ್ರಯ ಕೊಟ್ಟನಲ್ಲ, ಅದಕ್ಕೋಸ್ಕರ ಪ್ರೊಡ್ಯೂಸ್ ಮಾಡಿರ್ತಾರೆ, ಏನು ತಪ್ಪಿಲ್ಲ ಅವ್ರದ್ದು ಹಿಂಗೆ. ಅವ್ರ ಕಸ್ಟಡಿಯಲ್ಲಿ ತೊಗೊಂಡಿದ್ದ ತಕ್ಷಣ ಸ್ಟಾರ್ಟ್ ಆಯಿತು. ಸುಮಾರು ಒಂದು 10 ಜನ ಇನ್ಸ್ಪೆಕ್ಟರ್ CBI SIT ಅವರು ಇದಕ್ಕೆ ಪ್ರಶ್ನೆ ಕೇಳೋದು, ಯಾಕೆ ಆಶ್ರಯ ಕೊಟ್ಟೆ ಅಂದರೆ ಸುಸ್ತಾಗ್ಬಿಟ್ಟೆ. ನನ್ನ ಆರ್ಡಿನರಿ ಒಂದು ಬಸ್ಸಲ್ಲೋ, ವ್ಯಾನಲ್ಲೋ, ಟ್ರೈನಲ್ಲೋ ಕರ್ಕೊಂಡು ಹೋಗೋದು ಇದಕ್ಕೆ ಚೆನ್ನೈಗೆ ಯಾಕೆ ಕರ್ಕೊಂಡು ಹೋಗ್ತಿರೋದಾದ್ರೆ, ಇಲ್ಲ ಅಲ್ಲೊಂದು ಇದಿದೆ, ಎನ್ಕ್ವೈರಿ ಇದೆ ಇರ್ಬೋದು, ಅಲ್ಲಿ ಮಲ್ಲಿಗೆ ಇದೆ, ಅಲ್ಲಿ CBI ಹೆಡ್ ಕ್ವಾರ್ಟರ್ಸ್, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ, ಸರಿ ಇದೆ ಒಪ್ಕೊಂಡೆ. ನನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗೋದು, ಹೆಲಿಕಾಪ್ಟರಲ್ಲಿ ಕರ್ಕೊಂಡು ಹೋಗೋದು. ಇಲ್ಲಿ ನಮ್ಮ HL ಬೇಸಿಂದ ಆರ್ಮಿ ಹೆಲಿಕಾಪ್ಟರಲ್ಲಿ ಅಲ್ಲಿ ಆವಡಿ ಕರ್ಕೊಂಡು ಹೋಗಿ, ಅಲ್ಲಿ ಏರ್ ಬೇಸಲ್ಲಿ ನಮ್ಮನ್ನ ಇಳಿಸಿ ಒಂದು 10 ಗಾಡಿಯಲ್ಲಿ ಕಾರಲ್ಲಿ. ಈ ಇನ್ಸಿಡೆಂಟ್ ನಾನೇ ನೋಡಿದೆ, ನಾನೇ ಏನೋ ಮಾಡಿರ್ಬೇಕು ಅಂತ. ಹಿಂಗೆ ಡ್ರಾಮಾ ಮಾಡಿದ್ರೆ, ಒಬ್ಬ ಇನ್ನೊಸೆಂಟ್ ಏನೋ ಕರ್ಕೊಂಡು ಈ ಡ್ರಾಮಾ ಹಿಂಗೆ ಮಾಡಿದ್ರೆ ಯಾರು ನೋಡಿದ್ರೆ ಇವನೇನೋ ಮಾಡಿರ್ತಾನಪ್ಪ, ಅದಕ್ಕೆ ಇಷ್ಟೊಂದು ಜನ ಪೊಲೀಸು, ಇಷ್ಟೊಂದು ಕಾರು, ರೆಡ್ ಲೈಟ್ ಹಾಕೊಂಡು ದಾರಿ ಉದ್ದಕ್ಕೂ ಈ ಕಡೆ ಆ ಕಡೆ ಹೋಗಿ ಅನ್ಕೊಂಡು ಒಂದು ಪೈಲಟ್ ಗಾಡಿ ಹೋಗ್ತಾ ಇದೆ. ಈ ಡ್ರಾಮಾ ಎಲ್ಲ ನೋಡಿದ್ರೆ ಏನೋ ಫಿಟ್ ಮಾಡಂಗಿದ್ದಾರೆ ಕೇಸಲ್ಲಿ ಅಥವಾ ಅರ್ಥನೇ ಆಗಿಲ್ಲ. ಅಲ್ಲಿ ನಾನು ಹೇಳಿದೆ, ಸ್ವಲ್ಪ ಧೈರ್ಯ ಬಂತು. ಇನ್ನೂ ನಾನು ಸುಮ್ಮನೆ ಇದ್ರೆ ನನ್ನ ಮ್ಯಾಜಿಸ್ಟ್ರೇಟ್ಗೆ ಅಲ್ಲಿ SM ಸಿದ್ದಿಕ್ ಇದ್ದ, ಅವ್ರು ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ ನಾನು ನಿಮ್ಮ ಹತ್ರ ಮಾತಾಡ್ಬೋದಾ ಅಥವಾ ಇಂಗ್ಲೀಷಲ್ಲಿ ಕೇಳಿದೆ. ಇಲ್ಲ ಮಾತಾಡ್ಬೋದು ನನಗೆ, ಸರ್ ಪೇಪರೆಲ್ಲ ಓದ್ತಾ ಇದ್ದೀನಿ, ನಿಮ್ಮ ಹತ್ರ ಇಲ್ಲಿ SIT ಅವ್ರ ಹತ್ರ ಲೈ ಡಿಟೆಕ್ಟರ್ ಇದೆ ಅಂತೆ, ಸುಳ್ಳು ಹೇಳಿದ್ರೆ ತೋರಿಸೋದು ಮಿಷಿನ್ ಇದೆ ಅಂತೆ, ಅದ್ರಲ್ಲಿ ನನಗೆ ಹಾಕ್ಲೇಬೇಕು ಸರ್, ನಿಮಗೆ ಇವ್ರಿಗೆ ಸತ್ಯ ಹೇಳಿದ್ರೆ ಕೇಳ್ತಾ ಇಲ್ಲ, ಅಟ್ಲೀಸ್ಟ್ ಅದರಲ್ಲಿ ರಿಕ್ವೆಸ್ಟ್ ಮಾಡಿದೆ. ಇಲ್ಲಪ್ಪ ನೀನು ಬರ್ಕೊಟ್ರೆ ನಾನು ಮಾಡ್ತೀನಿ, ಅಲ್ಲೇ ಅವ್ರ ಪರ್ಮಿಷನ್, ಅವರೇ ಪೇಪರ್ ಕೊಟ್ಟರು, ಪೆನ್ ಕೊಟ್ಟರು, ಬರ್ಕೊಟ್ಟೆ. ಅದು ಮಾಡಿದ್ರೆ ಸಹ ನಮಗೆ ಪೂರ್ಣಮಲ್ಲಿ ಒಂದು ಸಬ್ಜೆಕ್ಟಲ್ಲಿ ಅದೊಂದು ಭಯಂಕರವಾದ ಇದು ಏನೋ ರಿಸರ್ವ್ ಪೊಲೀಸು, TSP ಇದೆ, ತಮಿಳ್ನಾಡು ಸ್ಪೆಷಲ್ ಪೊಲೀಸ್, ಅವರೆಲ್ಲ ಗೇಟ್ ಹತ್ರ ಇದ್ರು. ಓಪನ್ ಮಾಡಿ ಒಳಗೆ ಹೋಗಿ ಒಂದು ರೂಮಲ್ಲಿ ಹಾಕಿದ್ರು. ನನಗೆ ರೂಮ್ ಪಕ್ಕದಲ್ಲಿ
ಹುಡುಗರು ಒಂದು ಹಾಡಾಡ್ತಾ ಇದ್ದಾರೆ, ಅವರು ದೇಶಭಕ್ತಿ ಹಾಡು, ಅವ್ರದ್ದು ಸ್ವಂತ ಹಾಡು. ನಾನು ಅವ್ರನ್ನ ಮಕ್ಕ ನೋಡೋಕ್ಕಾಗಿಲ್ಲ. ಮನೆ ದಿವಸ ಟಿಫಿನ್ ಕೊಡ್ಬೇಕಂದ್ರೆ ಓಪನ್ ಮಾಡಿದೆ, ಅವರು ಬಂದಿಲ್ಲ. ಆವಾಗ ರೇಣನ ನೀವೇನಾ ಬೆಂಗಳೂರಲ್ಲಿ, ರಂಗನಾಥ್ ನೀವೇನಾ, ನಾವು ಪೇಪರಲ್ಲಿ ಓದ್ವಿ, ಇದೆಲ್ಲ ಡ್ರಾಮಾನ ಇದು. ನಾವು ನೀವ್ಯಾರಪ್ಪ ಅಂದ್ರೆ, ಇಲ್ಲ ಇಲ್ಲಿ ನಾವು ಇಲ್ಲಿ ನಮ್ಮ ಪಕ್ಕದ ಇಲ್ಲಿದ್ದಾಗ ಶಿವರಾಜನ್ ಪಕ್ಕದ ರೂಮಲ್ಲಿ ಇದ್ದ, ನಮ್ಮನ್ನ ತಗೊಂಡ್ಬಂದು ಹಾಕಿ ಕೇಸೆಲ್ಲ ಕೊಂಡು ಡ್ರಾಮಾ ಮಾಡ್ತಿದ್ದಾರೆ, ಇದೆಲ್ಲ ಡ್ರಾಮಾ ನಡೀತಾ ಇದೆ. ಅವ್ರಿಂದ 1 ವರ್ಷ 2 ವರ್ಷ ಕಲಿಸ್ಬಿಡ್ತಾರೆ ಅಷ್ಟೇ. ಇದು ಹಿಂಗೆ ಜೀವದಾಗೈತು. ಒಂದು ವರ್ಷ 2 ವರ್ಷ ಅಂದ್ರೆ ಒಂದು ದಿವಸ ಪಾಸ್ ಆಗೋದೇ ಕಷ್ಟ ಆಗಿದೆ ಇಲ್ಲಿ. ಸರಿ, ರಂಗನಾಥ್ ರೋಲ್ ಏನು ಇದರಲ್ಲಿ ಏನಿಲ್ಲ. ಏನೋ ನಮ್ಮ ಬೆಂಗಳೂರಲ್ಲಿ ಅವ್ರಾಗ ಅವ್ರೇ ಹುಡ್ಕೊಂಡ್ಬಂದ್ರು. ರಾಜ ಅಂತ ನಮ್ಮ ಫ್ರೆಂಡು ನನ್ನ ಇಲ್ಲಿ ಸಿಕ್ಕಾಗಿಸ್ತಾರೋ, ಪೊಲೀಸ್ ಬಂದಾಗ ಸತ್ತೋದ್ರು ಅಷ್ಟೇ. ಅದು ಬಿಟ್ಟು ನಾನು ಆಮೇಲೆ ಒಬ್ರು ಕೇಳಿದ್ರು, ಅವರು ನಮಗೆ ಪ್ರಿಸಿಸ್ ಅನಾಲಿಸಿಂಗ್ ರಾ, ಅವ್ರು ನನಗೆ ಸಪ್ರೇಟಾಗಿ ಕರೆದ್ಬಿಟ್ಟು, ಸರಿ ನಿನಗೆ ಯಾವ ಕೇಸಲ್ಲಿ ಫಿಟ್ ಮಾಡಿದ್ರೆ ಗೊತ್ತು ಸರ್ ನನ್ನ. ಏನಪ್ಪ ಹೇಳು ಅಂತ ಕನ್ನಡದಲ್ಲೇ ಮಾತಾಡಿದ್ರು. ಗೊತ್ತು ಸರ್, ಬೆಂಗಳೂರಲ್ಲಿ ಇನ್ಸಿಡೆಂಟ್ ಹಿಂದಕ್ಕೆ ತಪ್ಪಿಗೆ ನನಗೆ ಈ ಕೇಸಲ್ಲಿ ಹಾಕಿದ್ದಾರೆ ಅಂದೆ. ಫುಲ್ ಅಂದರು, ಇವರ ಫುಲ್. ನಿನಗೆ ರಾಜೀವ್ ಗಾಂಧಿ ಕೇಸ್ನಲ್ಲಿ 120B ಮೀನ್ಸ್ ಕಾನ್ಸ್ಪಿರಸಿ, ರೆಡ್ ವಿತ್ 302 ಆ ಎಕ್ಸ್ಪೋಸರ್ ಇದಕ್ಕೆ, ಅದಕ್ಕೆ ಮೊದಲೇ ನಿನ್ಗೆ ಗೊತ್ತು ಹಾಕಿದ್ದಾರೆ, ಗೊತ್ತಿಲ್ವಾ ನಿನಗೆ? ನನಗೆ ಶಾಕ್ ಆಯಿತು. ಆಮೇಲೆ ಅವರೇ ನೀರು ತರಿಸ್ಕೊಟ್ರು. ಕುದಿದ ತಕ್ಷಣ ಹೇಳಿದೆ, ಸರ್ ನೀವು ಆಫೀಸರು, ಅನಾಲಿಸಿಂಗ್ ಅಂತೀರ ನೀವು, ತುಂಬ ಸಂತೋಷ. ಅಟ್ಲೀಸ್ಟ್ ಇಲ್ಲಿ ಯಾರೋ ಒಬ್ರನ್ನ ನನ್ನ ರೆಕಾರ್ಡ್ ಮಾಡಕ್ಕೆ ಬಂದಿರ ನೀವು ಸ್ಟೇಟ್ಮೆಂಟು. ಆದರೆ ಏನು ಸರ್ ನೀವೇನ ಹೇಳೋದು? ಇಲ್ಲ, ನಮ್ದು ಆ ಕೆಲಸ ಇಲ್ಲ. ನಮ್ಮದು ನಿಮ್ಮ ಮನೆಗೆ ಬಂದವರು ಯಾರೋ, ಅವ್ರು ಏನು ಮಾತಾಡ್ತಿದ್ರು, ಫರ್ದರ್ ಏನೋ ಐಡಿಯಾ ಆಯಿತಾ ಅಷ್ಟೇ. ನಾವು ನಮ್ಮ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ, ನಾವು ನಮಗೆ ಇದಕ್ಕೆ ಸಂಬಂಧ ಇಲ್ಲ. ಇದನ್ನ ನೋಡೋಕೆ ನಾವು ಪರ್ಮಿಷನ್ ತಗೊಂಡು ಬಂದಿರೋದು, ಡೆಲ್ಲಿಯಿಂದ ಬಂದಿರೋದು. ಅದೇ ಒಂದು ವಿಷಯ ನನಗೆ ಒಂಥರ ಆಯಿತು. ಆಮೇಲೆ ನನ್ನ ಒಂದು 10 ನಿಮಿಷ ಮಾತಾಡಿದ್ರು. ಆಮೇಲೆ ಅವರು ಹೋದ್ಮೇಲೆ, ಸರ್ ನೀವು ಈ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಅಂದ್ಬಿಟ್ಟು ನನ್ನ ಕೊಠಡಿಗೆ ಹೋಗಿ ಲಾಕ್ ಮಾಡಿದ್ರು. ಅವಾಗ ನಾನು ಹೇಳಿದೆ, ಸರ್ ಲೋಕಲ್ SCT ಆಫೀಸನ್ನು ಕರೀತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಇದ್ರು, ಇಲ್ಲಿ ಆಫೀಸರ್ ಅನ್ನಬೇಕು ಅಂತ. ಯಾಕೆ ಅಂದರು. ಇಲ್ಲ ಮಾತಾಡಬೇಕು ಅಂತ. ಅವ ರಘುತಮ್ ಶಿವಾಜಿ ಒಬ್ಬರು ಅವರು ಒಂದು ಇನ್ವೆಸ್ಟಿಗೇಷನ್ ಆಫೀಸರು ಈ SCTಯಲ್ಲಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಲ್ಲಿ ಅವರು ಮುಖ್ಯಸ್ಥರು ಬಂದರು. ಏನಪ್ಪ ಏನು ಮಾತಾಡಬೇಕು ಅದು? ಸರ್ ನನಗೆ ಈ ಕೇಸಲ್ಲೇ ಹಾಕಿದ್ದೀರಿ ಅಂತೆ, ಏನು ಸರ್ ರಾಜೀವ್ ಗಾಂಧಿ ಕೇಸಲ್ಲಿ ಕೊಲೆಯಲ್ಲಿ ಹಾಕಿದ್ದೀರಿ ಅಂತ ಹೇಳಿದ್ರೆ, ಯಾರುಗಳಿಂದ ಅಂದರು. ಸರ್ ಯಾರು ಆಫೀಸರ್ ಬಂದವರು ಹೇಳಿದ್ರು ಸರ್ ಹಿಂಗಿತ್ತು. ಹೌದಪ್ಪ ನಿಜನೇ. ಸ್ವಲ್ಪ ದಿವಸ ಆಮೇಲೆ ಸರಿ ಬಿಡ್ತಿದೆ, ನೀನೇನು ವರಿ ಮಾಡುವ ಹಂಗೆ ಚಿಕ್ಕ ಮಗುಗೆ ಬಳೆಯನ್ನು ಕೊಟ್ಟು ತೋರಿಸ್ತಾರಲ್ಲ, ಚಾಕ್ಲೇಟ್ ತೋರಿಸ್ತಾರಲ್ಲ, ಹಂಗೆ ಏನಿಲ್ಲ ಅದೇನಿಲ್ಲ, ಅದು ನೇಮ್ಸೇಕ್ ಹಂಗೆ ಮಾಡ್ತೀವಿ ಅಷ್ಟೇ. ಆಮೇಲೆ ನಿಮಗೆ ಇದು ಸಪ್ರೇಟ್ ಮಾಡಿಬಿಡ್ತೀವಿ, ಕಳಿಸ್ಬಿಡ್ತೀವಿ ಬೆಂಗಳೂರಿಗೆ. ಹಿಂಗೆ ನಾವೆಲ್ಲ ಮಾತಾಡಿ ಇದು ಮಾಡ್ತೀವಿ. ಹಂಗೆ 2 months ಆಯಿತು. 1 ದಿವಸ 15 ದಿವಸಕ್ಕೆ ಒಂದ್ಸಲ ಕೋರ್ಟಲ್ಲಿ ಎಕ್ಸ್ಟೆನ್ಷನ್ ಆಗೋದು. 2 ತಿಂಗಳಾದ್ಮೇಲೆ ನನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ತಿರ್ಗಾ ಮಲ್ಲಿಗೆ ಇದಕ್ಕೆ ಕರ್ಕೊಂಡು CBI ಆಫೀಸಿಗೆ ಕರ್ಕೊಂಡು ಅಲ್ಲಿ ಬಸ್ಸು ಇದೆಲ್ಲ ತಯಾರಾಗಿತ್ತು. ನನಗೆ ಬೇರೆ ಒಂದು ಸೆಂಟ್ರಲ್ ಜೈಲಿಗೆ, ಜುಡಿಷಿಯಲ್ ಕಸ್ಟಡಿಗೆ ಕಳ್ಸೋಕ್ಕೆ ರೆಡಿ ಆಗ್ತಿರೋದು ಅರ್ಥ ಆಯಿತು. ಎಲ್ಲ ಬಂದು, ಏನಪ್ಪ ನಿಂದೇನು ಅಷ್ಟು ರೋಲ್ ಇಲ್ಲ, ನೀನು ಬೇರೆಯವ್ರು ಕಂಪೇರ್ ಮಾಡಿದ್ರೆ ನಿಂದು ರೋಲ್ ಏನಿಲ್ಲ, ಏನೋ ವರಿ ಮಾಡೋಣ, ಹಿಂಗೆ ಏನೋ ಒಂಥರ ಭಯ. ಎಲ್ಲೋ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಏನು ಮಾಡ್ತಾರೆ ಅಂತ ಚೆಂಗಲ್ಪಟ್ ಸಬ್ಜೆಲ್, ಸ್ಪೆಷಲ್ ಸಬ್ಜೆಲ್ ಕರ್ಕೊಂಡು ಹೋದ್ರು. ಅಲ್ಲಿ ಎಲ್ಲ ಇವರೆಲ್ಲ ಒಂದು ವಾರ್ಡರ್ಸ್ ಎಲ್ಲ ಏನೋ ವಿಚಿತ್ರವಾಗಿ ಬಂದು ನೋಡ್ತಾ ಇದ್ರು. ಇವರೇನ ರಂಗನಾಥ್ ಹಿಂಗೆ ಅಂತ. ಸ್ವಲ್ಪ ಜನ ಯಾಕಪ್ಪ ಬೇಕಾಯ್ತು ನಿನಗೆ, ನೀನು ಯಾಕೆ ಒಂದು ಸಪೋರ್ಟ್ ಮಾಡೋಕೆ ಹೋಗೋದು? ನಾನು ಹೇಳಿದೆ, ಸರ್ ನಾನಾಗ ನಾನು ಸಪೋರ್ಟ್ ಮಾಡೋಕೆ ಹೋಗಿಲ್ಲ, ಅವ್ರು ಬಂದಿದ್ದು ಅವ್ರ ಫ್ರೆಂಡ್ ಮಾಡಿರೋ ಕೆಲಸ, ಹೀಗೆ ನೀನೇನೋ ಮಾಡೋಕೆ ಹೋಗಿ ಏನೋ ಆಯಿತು, ಹಿಂಗೆ ಮೀನ್ಸ್ ಅಲ್ಲಿ ಸ್ವಲ್ಪ ಸತ್ಯಾಂಶಗಳು ಬರ್ತಿತ್ತು. ಆಗ ನಂಗೆ ಅರ್ಥ ಆಯಿತು, ಇವರೇ ಬೇರೆ, ಅವರೇ ಇನ್ವೆಸ್ಟಿಗೇಷನ್ ಏಜೆನ್ಸಿನೇ ಬೇರೆ, ಜೈಲಲ್ಲಿ ಇವರು ಇರೋದು ಈ ಸ್ಟಾಫ್ಸ್ ಅವರೇ ಬೇರೆ ಅಂತ. ಒಂದು ದಿವಸ ಜೈಲಿನಲ್ಲಿ ಇವ್ರು ಬಂದರು, ಅವರು ಜೈಲ್ IG ಬಂದರು. ನನ್ನ ಮಾತ್ರ ರೂಮ್ ಕರ್ಸ್ಕೊಂಡು ಮಾತಾಡಿದ್ರು. ಏನಪ್ಪ ನೀನು ಹಿಂಗೆ ಇದ್ರಲ್ಲಿ ಬಂದಿದ್ದೆ, ಅವ್ರಿಗೂ ಇದೇ ರಿಪೀಟ್ ಮಾಡಿದೆ, ಟೇಪ್ ರೆಕಾರ್ಡ್ ಆಗಿದೆ. ಈಗ ಸರಿ ಬರೀ ಗೊತ್ತಿರೋಂಗೆ ಬೈದಲ್ಲಿ ನಾನು ಇದು ಮಾಡಿದ್ದೆ, ಅವ್ರಿಗೆ ಅಷ್ಟೇ ಕೊಟ್ಟಿದ್ದು. ಈ ಪೊಲೀಸ್ ನಾನು ಹೇಳೋ ಟೈಮಲ್ಲಿ ಎಲ್ಲ ಮುಗಿದೋಗಿತ್ತು. ಹಿಂಗೆ ಆಯ್ತು, ಅಲ್ಲಪ್ಪ ಇದು ರಾಜಕೀಯ, ಇದು ಜೈಲಿದು, ನೀನು ಸೈಲೆಂಟಾಗಿ ನಿನಗೆ ಲೈಬ್ರರಿಯಲ್ಲಿ ಬುಕ್ ಬೇಕಂದ್ರೆ ಕೊಡ್ತೀವಿ, ಏನು ಬೇಕಂದ್ರೆ ಕೊಡ್ತೀವಿ, ನೀನು ಕೊಟ್ಟು ನಿನ್ನ ರೂಮಲ್ಲಿ ಯಾರೋ ಬೇರೆಯವ್ರ ಜೊತೆ ಮಿಕ್ಸ್ ಆಗಬೇಡ, ಅದು ಹಿಂಗೆಲ್ಲ ಅಡ್ವೈಸ್ ಮಾಡಿ ಕಳಿಸಿ.
ಅಲ್ಲಿ ಸ್ಟಾರ್ಟಿಂಗ್ 1 ಅವರ್ ನಮಗೆ ಆಚೆ ಬಿಡ್ತಾ ಇದ್ರು. ಆಚೆ ಬಿಡ್ತೀನಿ, 16 ಜನ ಇದ್ದಾರೆ, ನನ್ನ ಸೇರಿಸಿ 16 ಜನ ಇದ್ದಾರೆ ಅಂತಾನೆ. ಎಲ್ಲ ನಕ್ಕೊಂಡು ಕೈ ಕೊಟ್ಟರು. ಬಂದ್ರೆ ಸರ್ ಪೇಪರ್ ನೋಡ್ತಾ ಇದ್ವಿ, 7 ತಿಂಗಳಾಯ್ತು ಲಿಕ್ಕಿದ್ರು, ನಾವು ಅಲ್ಲಿ ಹೋಗಿದ್ವಿ, ಇವ್ರು ಹೊಡೆದ್ರ ಹಂಗೆ ಸ್ವಲ್ಪ ಬಿದ್ದಿದ್ದು ನನಗೆ, ನಾವೇ ನಿಮಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಹಿಂಗೆ ಹಿಂಗೆ ಅಂತ ಒಂಥರ ತುಂಬ ಫಸ್ಟ್ ಡೇನೇ ಕ್ಲೋಸ್ ಆಗ್ಬಿಟ್ರು. ಏನು ಇವ್ರಿಗೆ ನಾನು ನೀವು ಅದಕ್ಕೆ ಒಬ್ಬೊಬ್ರು ಅವ್ರವ್ರ ಕಥೆಗಳು ಶುರು ಮಾಡೋದು. ಹಿಂಗಾದಾಗ ನೋಡಿ, ನಾನು ಬೆಂಗಳೂರು ಪುಂದಮಲ್ಲಿ ಜೈಲಲ್ಲಿ ಇದ್ದೆ, ನನಗೆ ಅದಕ್ಕೆ ಸಂಬಂಧ ಇಲ್ಲ, ಅದನ್ನು ನಾನು ಒಂದು ಫ್ಯಾಮಿಲಿ ಥರ ಹೋಗ್ಬಿಟ್ಟು ಫಸ್ಟ್ ಸೀಸನ್. ಆಮೇಲೆ ಎಲ್ಲಿ ತನಕ ಹೋಯ್ತು ಮನ್ಸು ಅಂದರೆ ಇವ್ರು ಮಾಡಿನ ಸರಿನೇ ಅನ್ಸ್ಬಿಡ್ತು. ಯಾಕಂದ್ರೆ ಇಲ್ಲಿ ಸುಳ್ಳು ಕೇಸ್ ನನ್ನ ಮೇಲೆ ಹಾಕಿದ್ದಾರೆ. ಅದು ದೊಡ್ಡ ದೊಡ್ಡ IPS IAS ಆಫೀಸರ್ ಗೊತ್ತಿದ್ದು ಅವ್ರು ಏನು ಮಾಡೋಕ್ಕಾಗಿಲ್ಲ. ಮ್ಯಾಜಿಸ್ಟ್ರೇಟ್ಗೂ ಗೊತ್ತು ನಾನು, ಯಾಕಂದ್ರೆ ಲೈಟ್ ಡೀಟೇಲ್ ಎಲ್ಲ ಗೊತ್ತು ಕೇಳಿದ್ರೆ ನಾನು ಒಬ್ಬನೇ ಮ್ಯಾಜಿಸ್ಟ್ರೇಟಲ್ಲಿ. ಅದು ರಿಸಲ್ಟ್ ಬಂತು, ರಿಸಲ್ಟ್ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅವರು. ಆದರೆ ಪೇಪರಲ್ಲಿ ಬಂತಂತೆ, ನನ್ಗೆ ಗೊತ್ತಿರಲಿಲ್ಲ, ಅವಾಗ ನಮ್ಮ ಪೇಪರೇ ಕೊಡ್ತಿದ್ದಿಲ್ಲ ಕಸ್ಟಡಿಯಲ್ಲಿ. ಇವರು ಪೇಪರ್ ಇಲ್ಲದೆ ನಿಮ್ಮ ಬಗ್ಗೆ ನೀವು ಲೈಟ್ ಡೀಟೇಲ್ ಆಗಿದ್ದೆಲ್ಲ ಬಂತು, ಇದೆಲ್ಲ ಹೆಡಿಂಗಲ್ಲಿ ಬಂದಿರೋ ಅವರು ಕಟಿಂಗ್ಸ್ ಕೊಡ್ತಾ ಇದ್ದಾರೆ ನನಗೆ. ನೋಡ್ರಿ ನಿಮ್ದು ಇಷ್ಟನೇ ತಾರೀಕು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡೋಲ್ಲ, ಆ ಕಟಿಂಗ್ ನಾವು ಇಕ್ಕಿದ್ದೀವಿ ನಿಮ್ಗೆ ತೋರ್ಸೋಕ್ಕೆ. ನನಗೆ ಪೇಪರೇ ತೋರಿಸ್ತಾ ಇರಲಿಲ್ಲ ಕಸ್ಟಡಿಯಲ್ಲಿ, ಪೊಲೀಸ್ ಕಸ್ಟಡಿ, CBI ಕಸ್ಟಡಿಯಲ್ಲಿ. ಇವರು ಎಲ್ಲ ತೆಗಿದ್ದಾರೆ. ಏನಪ್ಪ ಇವರು ನನ್ನ ಬಗ್ಗೆ ಅಷ್ಟೊಂದು ಕಾಲೇಜ್ ಇಂಟ್ರೆಸ್ಟ್ ಇದೆ ಇವರಿಗೆ. ಆಗ ಕರೆಕ್ಟಾಗಿ 7 ತಿಂಗಳ ಮೇಲೆ ಆಗಿತ್ತು. 7 ತಿಂಗಳ ಮೇಲೆ ಆಗಿತ್ತು. ನನ್ನ ಫ್ಯಾಮಿಲಿಯವ್ರು ನೋಡಿ, ನಮ್ಮ ಮಿಸಸ್ ನೋಡಿ, ಯಾರು ನೋಡಿಲ್ಲ, ಒಂದು ಲೆಟರ್ ಇಲ್ಲ, ಏನಿಲ್ಲ. ಇಷ್ಟೇನ ಕತೆ ಆಯ್ತು. ತಿರ್ಗಾ ನನ್ನ ರೂಮಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಟಿಫನ್ ಮಾಡಿ ಅವ್ರು ಏನು ಕೊಡ್ತಾರೆ ಅದೇ ರೂಮ್ ಹೋಗಿ ಯೋಚನೆ ಮಾಡ್ತಾ ಇದ್ದೆ. ಸೂಪ್ರಿಂಟ್ ಇವರು ದಾಸ್ತಾ ಬಂದರು. ನೋಡೋದು ನೀನು ನೋಡಿ ನಿಮ್ಮ ಬ್ರದರ್ ಬಂದಿದ್ದಾರೆ ಅಂದರೆ ಏನೋ ಒಂಥರ ಸಂತೋಷ, ಏನೋ ಒಂದು ಏನೋ ದೇವರೇ ಬಂದಂಗೆ ಅಥವಾ ದೇವರೇ ವರ ಕೊಟ್ಟಂಗೆ ಒಂದು ಸಂತೋಷ ಆಯಿತು. ಅಲ್ಲಿ ಹೋದೆ, ತುಂಬ ದೂರದಲ್ಲಿ ನಿಲ್ಲಿಸಿದ್ರು. ಒಂದು ಕಿಟಕಿ ಸೂಪ್ರಿಂಟ್ ರೂಮ್, ಅದಕ್ಕೆ ಅಲ್ಲೇ ಮಾತಾಡಬೇಕು. ಅದು ನಾವು ಯೂಶಲಿ ಕನ್ನಡದಲ್ಲೇ ಮಾತಾಡ್ತಾ ಇದ್ದೀವಿ, ಇಲ್ಲೆಲ್ಲ ಒಂದು ಇಂಗ್ಲೀಷಲ್ಲಿ ಮಾತಾಡೋದು, ಇಲ್ಲ ತಮಿಳಲ್ಲಿ ಮಾತಾಡೋದು. ಇಷ್ಟು ಮಾತು ಕೇಳಿ ನಮ್ಮ ಬ್ರದರು, ನೀನು ಯಾಕೆ ಅವನಿಗೆ 1 ನೈಟ್ ಶಿವರಾಜನ್ಗೆ ಜಾಗ ಕೊಟ್ಟೆ, ಅಷ್ಟೇ ಕೊಟ್ಟೆ, ಅದರಲ್ಲೇನು ತಪ್ಪಿದ್ದೆ, ನೀನು ಅರೆಸ್ಟ್ ಮಾಡಿ ಸರಿನೇ ಅಂತಾರೆ. ಇಲ್ಲಣ್ಣ ಹೀಗೆ ಒಂದು ವಿಧಿ ಹೆಂಗಾಯ್ತು ಅಂತ ಅವ್ರಿಗೂ ಕಥೆಗಳು ಹೇಳಿದೆ. ಹಿಂಗೆ ಹೆಂಗೆ ಅವಾಗ ಅಲ್ಲಿ ಇವರು ಆಫೀಸರ್ ಇದ್ದಾರೆ, ಇದು ಇವನ ರೋಲ್ ಇಲ್ಲ, ನಾವು ಇನ್ನು ಅಕ್ಯೂಸ್ ಥರನೇ ಟ್ರೀಟ್ ಮಾಡ್ತಿಲ್ಲ, ಕೋರ್ಟ್ ಅವ್ರು ಹೇಳಿದ್ದಾರೆ ನಾವು ಕಸ್ಟಡಿಯಲ್ಲಿ ಇರಬೇಕು, ಕಸ್ಟಡಿಯಲ್ಲಿ ಇಕ್ಕಿದ್ದೀವಿ ಅಷ್ಟೇ. ಅದು ಬಿಟ್ಟು ನಮ್ಮ ಬೈಲಿ ಇವನು ಅಕ್ಯೂಸ್ ಬರೋಕ್ಕಿಲ್ಲ ಅಷ್ಟೇ. ಬೇರೆಯವ್ರು ಇದ್ದಾರೆ ಒಳ್ಳೆ ಸ್ವಲ್ಪ, ಅದು ಅವರು ಸಣ್ಣ ಪುಟ್ಟ ತಪ್ಪು ಮಾಡಿರೋದು, ಇಲ್ಲಿ ಮೇಯ್ನಾಗಿ ಮಾಡೋದಲ್ಲ ಸಿದ್ದೋದ್ರು ಬೆಂಗಳೂರಲ್ಲಿ, ನಿಮ್ಗೆ ಗೊತ್ತಿರಬೇಕು ಅಂತ ಹೇಳಿ ಒಂದು 1/2 hour ಟೈಮ್ ಕೊಟ್ಟು ಹೋಗ್ಬಿಟ್ರು ಬ್ರದರು. ಹೇಳಿದೆ, ಪದೇ ಬರಬೇಡಪ್ಪ, ನೀನು ಬಂದರೆ ನಿನ್ಗೂ ತೊಂದರೆ ಕೊಡ್ತಾರೆ ಅನ್ನೋ ಹಿಂಗೆ ಇಲ್ಲ ತೊಂದರೆಯಲ್ಲಿ ನಡೀತಾನೆ ಇದೆ ಅನ್ನೋ. ರಾಜಂದು ಒಂದು ವಿಟ್ನೆಸ್ ಸ್ಟೇಟ್ಮೆಂಟ್ ಥರ ಆಯಿತು ನೋಡಿ, ಎಷ್ಟು ಕ್ರಿಕೆಟ್ ಆಗಿದ್ದಾರೆ ಆಯ್ತಾ. ಒಂದು ಸ್ಟೇಟ್ಮೆಂಟ್ನಲ್ಲಿ ನಾನು ರಂಗನಾಥ್ ನನಗೆ ಪರಿಚಯ, 3-4 ವರ್ಷದಿಂದ ಪರಿಚಯ, ಫ್ಯಾಕ್ಟ್ರಿ ಇಕ್ಕಿದ್ದಾರೆ ಇಂಥ ಕಡೆ, ಈ ಕಥೆಗಳೆಲ್ಲ ಬಂದು ನಾನು ಇಂಥವನ್ನ ಇವರು LTD ಪರಿಚಯ ಮಾಡಿ ಇವನಿಗೆ ಪರಿಚಯ ಮಾಡಿದೆ. ಪರಿಚಯ ಮಾಡಿದ ತಕ್ಷಣ ಅವ್ನು ಅಷ್ಟೇ ಕೊಟ್ಟಿದ್ದ. ಆಮೇಲೆ ನನಗೆ ಏನಾಯ್ತು ಗೊತ್ತಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ನನಗೆ ನಾನು ಅವಾಗ ಮುಂಚೆ ಸ್ವಲ್ಪ ಧೈರ್ಯ ಬಂದ್ಬಿಡ್ತು. ಮೊದಲೆಲ್ಲ ಭಯ ಇತ್ತು. ಇವರೇ ಜೋಗರ ಸರ ಹೋದ್ರಲ್ಲ, ಸರಿ ನೆಕ್ಸ್ಟ್ ವೀಕ್ ಬಂದಾಗ ಒಂದು ಲೆಟರ್ ಕೊಡೋಣ ಅಂತ ಇವರಂದ್ರು. ಜೈಲಲ್ಲಿ ಸೂಪ್ರೆಂಟ್ ಹೇಳಿದ್ರು, ನಿನ್ನ ಅಕ್ಕಿದೆಯಪ್ಪ, ನಿಮ್ಗೆ ಯಾರು ವಕೀಲ್ ಬರಲಿಲ್ಲ, ಅಡ್ವೊಕೇಟ್ ಬರಲಿಲ್ಲ, ಈಗ ನೀನೇ ಒಂದು ಲೆಟರ್ ಕೊಡೋದು ನಂಗೆ ಹೆಲ್ಪ್ ಮಾಡಿದ್ರು. ಹೀಗೆ ತುಂಬ ರೆಸ್ಪೆಕ್ಟಾಗಿ ಬರೀಬೇಕು, ಹಿಂಗೆ ಇವ್ರ ಆನರ್ ಅಂತ ಬರೆದು ಸ್ಟಾರ್ಟ್ ಮಾಡಿರಿ, ಸಬ್ಜೆಕ್ಟ್ ಆಗ್ಬಿಟ್ಟು ರಿಗಾರ್ಡಿಂಗ್ ದಿಸ್ ವಿಟ್ನೆಸ್ ಎಲ್ಲ ಇದು ಮಾಡಿದೆ. ಸೊ ಹಿಂಗೆ ತಪ್ಪು ಮಾಡಿದ್ದಾರೆ ಅಂತ ಕೊಟ್ಟಿದ ತಕ್ಷಣ ಇವರೇ ಇದ್ರು, ಅದೇ ಸೇಮ್ ರಘು ತಮ್ಮ ಇವ್ರ ಆಫೀಸರಲ್ಲಿ ಇದ್ರು, ತೆಗಿತಾರೆ. ಇಲ್ಲಪ್ಪ ಅದು ಆಮೇಲೆ ನೋಡ್ಕೊಳ್ಳೋಣ ಅಂದರು. ಅದು ಇದು ಒಂದು ಕೊಟ್ಟಂತೆ, ಇದು ಒಂದು ಚಿಕ್ಕ ಕೊಠಡಿ ನಮ್ಮ ಜೈಲಲ್ಲಿ, ಸೂಪ್ರೆಂಟ್ ರೂಮು, ಸೂಪ್ರೆಂಟ್ ಜಿಮ್ ಒಂದು ದಿವಸ ಮಾತ್ರ ಕೊಟ್ಟದ್ದು ನಮಗೆ ಇದು ಎಕ್ಸ್ಟೆನ್ಷನ್ಗೆ. ನಾನು ಅವಾಗ ಲೆಟರ್ ಕೊಟ್ಟೆ ಸರ್, ಲೆಟರ್ ಕೊಟ್ಟು ಸಹ ಓದ್ಬಿಟ್ಟು, ಇಲ್ಲ ಇದು ರಿಪ್ಲೈ ಕಳಿಸ್ತೀನಿ ಅಂದ್ರು. ಸರ್ ಈಗಲೇ ಹೇಳಿ, ಇಲ್ಲ ಪ್ರೊಸೀಜರ್ ಇದೆ, ನೆಕ್ಸ್ಟ್ ವೀಕ್ ಒಳಗೆ ನಾನು ರಿಪ್ಲೈ ಕಳಿಸ್ತೀನಿ ಆಯ್ತಾ. ಏನೋ ಅದೊಂದು ಅಲ್ಪ ಸಂತೋಷ. ಇದರಲ್ಲಿ ಬಿಟ್ಬಿಡೋದು ಈಚೆ ಆಯ್ತಾ. ನೆಕ್ಸ್ಟ್ 15 ದಿವಸಕ್ಕೆ ಹಿಯರಿಂಗ್ ಕೊಡಕ್ಕೆ ಬಂದರು. ಹಿಯರಿಂಗ್ಗೆ ರಿಯೇಟ್ ಆಗಿದೆ ನಿನ್ಗೆ ಅಕ್ಕಿಲ್ಲ ಕೇಳಕ್ಕೆ, ಇದು IPC ಇದರಲ್ಲಿ ಒಂದು ಅಕ್ಯೂಸ್ಗೆ ಅಕ್ಕಿಲ್ಲ ವಿಟ್ನೆಸ್ ಬಗ್ಗೆ ಇದು ಮಾಡೋಕ್ಕೆ. ನೋಡಿ ಹೆಂಗೆ ಇದೇ ಇದ್ರಲ್ಲಿ ಬೀಳ್ತಾರೆ ಅಂದರೆ, ಇವ್ರು ನೋಡಕ್ ಬಂದ ವಕೀಲ್ ನನ್ಗೊಂದ್ಸಲ ಕಳೆದ್ರು. ಕರೆದ್ಬಿಟ್ಟು, ಏನಪ್ಪ ಬೆಂಗಳೂರು ಯಾರೋ ಬರಲಿಲ್ವಾ, ನಾನೇ ಇದ್ದೀನಿ, ನೀ ಯಾಕೆ ವರಿ ಮಾಡ್ತೀಯ ಹಿಂಗೆ. ಆಮೇಲೆ ನನಗೆ ಇವರು ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿದ್ರು. ವರಿ ಮಾಡಬೇಡ, ನಮಗೆ ಅದರಲ್ಲಿ ಒಂದು 50% ನಮ್ಮ ಇಂಡಿಯನ್ಸ್ ಇದ್ರು, ಇನ್ನೊಂದು 50% ಶ್ರೀಲಂಕನ್ಸ್ ಅವರು ಇದ್ರು. ಎಲ್ಲ ಕಾಮನ್ ಆಗಿ ನೀನೇನಾದ್ರು ವರಿ ಮಾಡಪ್ಪ, ನಾವಿದ್ದೀವಿ, ಇದೆಲ್ಲ ಯಾವ ಕೇಸು ಹಿಂಗೆ ನನಗೆ ಒಂಥರ ಭಯ ಇದ್ದೇ ಇತ್ತು. ಎಲ್ಲಿ ಹೋಗಿ ಮುಗಿಯೋದು ಹಿಂಗೆ ಒಂದು
8 ವರ್ಷ ಜರುಗಿತು. ಟೋಟಲ್ 9 ವರ್ಷ ನಾನು ಜೈಲಲ್ಲಿದ್ದೆ. 8 ವರ್ಷ ನೋಡಿ, ಈ ಸಣ್ಣ ತಪ್ಪಿಗೆ ಅಲ್ಲಿ ತೀರ್ಪು ಬರೋಕ್ಕೆ 9 ವರ್ಷ ಆಯ್ತು. ತೀರ್ಪು ದಿವಸ ಬಂತು, ಎಲ್ಲ ಸಂತೋಷವಾಗಿ ತೀರ್ಪು ಬರೋಕ್ಕೆ ಮೊದಲೇ ಎಲ್ರಿಗೂ ಕಿಸ್ಗೆ ಎಲ್ಲ ರಿಲೇಷನ್ ಬಂದರು. ರಿಲೀಸ್ ಆಗಿದ್ದ ಗ್ಯಾರಂಟಿ ರಿಲೀಸ್, ನಿಮ್ದೇನೋ ಹಿಂಗೆ. ನನಗೂ ಬಂದು ಎಷ್ಟೋ ಜನ ಜೈಲ್ ಆಫೀಸರ್ಸ್ ಐಜಿ, ನಿಂದೇನೆಲ್ಲ ಬಂದಿದ್ದ ಕ್ಯೂಟೆಲ್ಲೋ, ನೀನು ರೆಡಿಯಾಗಿರೋ ಬ್ಯಾಗೆಲ್ಲ ತಗೊಂಡು ಹೋಗ್ತಾರೆ ಬೆಂಗಳೂರಿಗೆ, ಹಿಂಗೆ ಆಯ್ತು. ಅದು ನನ್ನ ಒಳ್ಳೆಯದೇ. ಈ ರಾಜಕೀಯ ಇದು ಏನೋ ಒಂಥರ ಭಯ ಆಯಿತು. ಬಂದರು ಮ್ಯಾಜಿಸ್ಟ್ರೇಟು, ಜಡ್ಜ್ ನವನೀತಮ್ ಅಂತ. ಮೊದಲು ಸಿದ್ದಿಕ್ತಾ ಇದ್ರು, ಅವರು 3 ವರ್ಷ ಇದ್ದು ನವನೀತಮ್ ಅಂತ ಅವರು ಬಂದರು. ಅವರು ಒಂದು 4 ವರ್ಷ ನಮಗೆ ಸ್ಪೆಷಲ್ ಕೋರ್ಟ್ಗೆ, ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಜಡ್ಜ್ ಆಗಿದ್ರು. ತೀರ್ಪು ಕೊಟ್ಟರು, ತುಂಬ ಒಳ್ಳೆ ತೀರ್ಪು ಅದು. 26 ಜನಗೂ ಹ್ಯಾಂಗ್ ಟು ಡೆತ್ ಬೈ ನೆಕ್ ಅಂತ ಹೇಳಿದ್ರು. ನಾನು ಚಪ್ಪಲಿನೇ ಹೊಡೆದೆ, ಯಾಕಂದ್ರೆ ನನ್ನ ಮನಸ್ಸಲ್ಲಿ ಗೊತ್ತು ಇರೋ ಹಿಂಗಾಗೆ ಆಗ್ತಿದ್ದ. ಎಷ್ಟು ನಾವು ಹುಡುಗರು ಇರೋ ಅಳ್ತಾ ಇದ್ರು, ಲೇಡೀಸ್ ಬೇರೆ ಇದ್ರು, ಅಲ್ಲಿ ಎಲ್ಲರೂ ಕಣ್ಣೀರು ಎತ್ಕೊಂಡು ಹಿಂಗೆ. ಇದು ಡ್ರಾಮಾ ಅಂತ ಮೊದಲೇ ಗೊತ್ತಿತ್ತು. ನಾನಾದ್ರೂ ಎಷ್ಟು ಪರವಾಗಿಲ್ಲ, ಅಟ್ಲೀಸ್ಟ್ ಶಿವರಾಜ್ ಜೊತೆ ಒಂದು 2-3 ವಾರ ಜೊತೆಗಿದ್ವಿ. ಅದು ಸತ್ಯ. ಅದು ನಾವು ಅವತ್ತು ಒಪ್ಕೊಂಡಿದ್ದೀನಿ, ಇವತ್ತು ಒಪ್ಪಿದ್ದೀನಿ, ಅದು ಸತ್ಯ, ಜೊತೆಗಿದ್ವಿ. ಅದು ಎಷ್ಟೊಂದು ಜನ ಅವನು ನೋಡಲೇ ಇಲ್ಲ. ಸುಪ್ರೀಂ ಕೋರ್ಟಲ್ಲಿ ಹೋದ್ರೆ ಲ್ಯಾಕ್ಸ್ ಟುಗೆದರ್ ಖರ್ಚಾಗ್ತಿದ್ದೆ ಗೊತ್ತು. ನಾನು ಫ್ಯಾಕ್ಟ್ರಿ ಎಲ್ಲ ಮಾಡ್ತಿದ್ದೀನಿ, ಮನೆಯೇ ಮಾಡ್ತಿದ್ದೀನಿ, ಯಾರೂ ಇಲ್ಲ ನನಗೆ ಸುಮ್ಮನೆ ಹಿಂಗೆ ಹೋಗೋದು. ಹಿಂಗೋ ಯಾರೋ ನಮಗೆ ಇದರಲ್ಲಿ 304B ಅಂತ ಇದೆ, ಲೀಗಲ್ ಕಾನೂನು ಸಲಹೆಗೆ ಫ್ರೀಯಾಗಿ ಕೊಡಬೇಕು, ಉಚಿತ ಕಾನೂನು ಇದು ಮಾಡೋಕ್ಕೆ. ಅದೆಲ್ಲ ಅವೈಲ್ ಮಾಡ್ಕೊಂಡೆ. IPCಯಲ್ಲಿ 304Bಯಲ್ಲಿ ನಮಗೆ ಸ್ಟೇಟ್ ಗೌರ್ಮೆಂಟು ಫ್ರೀಯಾಗಿ ಅಡ್ವೊಕೇಟ್ ಇಕ್ಲೇಬೇಕು. ಆ ಟೈಪಲ್ಲಿ ಎಲ್ಲರೂ ಇಕ್ಕಿದ್ದಾರೆ ಅಡ್ವೊಕೇಟ್. ಅಲ್ಲಿ ಒಂದು ತಮಾಷೆ ಏನಂದರೆ, ನಾವು ಹೋಗಿದ ತಕ್ಷಣ ನೆಕ್ಸ್ಟ್ ಡೇ ನಮ್ಮ ವೆಯ್ಟ್ ತೊಗೊಂಡ ಒಂದು ಕಾಲರ್ ಸೈಜ್ ಬಂದು ಮೆನ್ಷನ್ ಮಾಡ್ದ. ಯಾಕಪ್ಪ ಗುರು ಅಂತ ಕೇಳಿದ್ರೆ, ಇಲ್ಲೆಲ್ಲ ಇದು ಜೈಲ್ ಪ್ರೊಸೀಜರ್ ಅಂತ ಅಲ್ಲಿ ಗೊತ್ತಾಯ್ತು. ಒಬ್ರು ಹೇಳಿದ್ರು, ಹ್ಯಾಂಗಿಂಗ್ ಮಾಡ್ಬೇಕಂದ್ರೆ ಒಬ್ಬರು ಸೈಜ್ ಒಂದೊಂದು ಥರ ಇರ್ತಿದೆ. ರೋಪ್ ಯೂಸ್ ಮಾಡ್ತಾರೆ, ನೈಲಾನ್ ರೋಪ್ ಅಂತ, ಅದು ಮನಿಲಾ ರೋಪ್ ಅಂತೆ. ಆ ರೋಪ್ ತರಿಸಿಕೊಂತಾರೆ ಅಂತೆ ಫಸ್ಟ್ ಕಂಡಮ್ ಆದ್ರೆ. ಅದು ಯೂಸ್ ಮಾಡ್ತಾರೋ ಇಲ್ಲೋ, ಅಪೀಲಲ್ಲಿ ಏನು ಬರ್ತಿದೋ ಇಲ್ಲೋ, ಅದು ಪ್ರೊಸೀಜರ್ ಇದೆ. ಬ್ರಿಟಿಷ್ ಟೈಮಿಂದ ಬಂದಿರೋ ಪ್ರೊಸೀಜರ್. ಆಮೇಲೆ ತಿರ್ಗಾ ಸೇಮ್ ಇದೇ ಅಡ್ವೊಕೇಟ್ ಬಂದು ಸುಪ್ರೀಂ ಕೋರ್ಟ್ಗೆ ನಾವೇ ಅಪೀಲ್ ಮಾಡ್ತಾ ಇದ್ದೀವಿ, ನೀವೇನು ವರಿ ಮಾಡ್ಕೊಂಡ್ಬಿಟ್ರೆ ಹಿಂಗೆ ಬಂದು. ಅದನ್ನ ಭಯ ಇತ್ತು. ಸುಪ್ರೀಂ ಕೋರ್ಟಲ್ಲಿ ಇದೇ ಥರ ಹೋಗ್ಬಿಟ್ರೆ ಹಿಂಗೆ ಆಯಿತು. 11 ತಿಂಗಳು ಆರ್ಗ್ಯುಮೆಂಟ್ ಎಲ್ಲ ಮುಗಿದಿದೆ. ಜಡ್ಜ್ಮೆಂಟ್ ರಿಸರ್ವ್ ಮಾಡಿದ್ದಾರೆ. ಜಡ್ಜ್ಮೆಂಟು ಯಾವ ಬರ್ತಿದೆ ಗೊತ್ತಿಲ್ಲ. ಇವಾಗ ತಿರ್ಗಾ ಭಯ ಆಯ್ತು ನಮಗೆ. ಜಡ್ಜ್ಮೆಂಟ್ ಬರಲಿಲ್ಲ, ಪರವಾಗಿಲ್ಲ, ಬಂದ್ಮೇಲೆ ಹ್ಯಾಂಗಿಂಗ್ ಅಂದ್ರೆ ತಿರ್ಗಾ ಆ ಭಯ ಆಯಿತು. ಸದ್ಯಕ್ಕೆ ಬಂತು, ಜಡ್ಜ್ಮೆಂಟ್ ಬಂತು. ಅದರಲ್ಲಿ ಅಕ್ವಿಟಲ್ ಬಂತು ಕ್ಲೀನಾಗಿ. ನಾವು ಅಷ್ಟು ಜನ 5 ಜನ ನಾವು ಇದ್ವಿ, 5 ಜನ ಅಕ್ವಿಟಲ್ ಆದ್ವಿ. ಈಚೆ ಬಂದರೆ ಇದು ಹೆಂಗೆ ಫೇಸ್ ಮಾಡೋದು ಮೊದಲೇ ಹೇಳಿದ್ರು. ತುಂಬ ಜನ ಕಾಯ್ತಾ ಇದ್ದಾರೆ ಈಚೆ ಅಂತ. ನನಗೆ ಭಯ ಆಯ್ತು, ಏನಪ್ಪ ಇದು ಇನ್ನೊಂದು ತಲೆನೋವು. ಆಚೆ ಮುಂದೆ ಏನು ಕಲ್ಲಲ್ಲಿ ಹೊಡಿತಾರೋ, ಏನು ಹೊಡಿತಾರೋ, ಯಾರು ಆಚೆ ಕಾಯ್ತಿದ್ದಾರೆ ಅಂತ ನೋಡಿದ್ರೆ, ಆಚೆ ಬಂದ ತಕ್ಷಣ ಪಟಾಕಿ ಹೊಡಿತಾರೆ, ಹೂವಿನಾರ ತಂದು ಹಾಕ್ತಾರೆ, ಹಿಂಗೆ ಇದೇ ಮೆಂಟಾಲಿಟಿ. ಏನು ಅವ್ರ ಮನಸ್ಸಲ್ಲಿ ನಿಜವಾಗ್ಲೂ ನಾನೇನು VIP ನ ಕೊಲೆ ಮಾಡ್ದಂಗೆ. ಇವರಿದ್ದಾನೆ ಪೇಪರಲ್ಲಿ, ಇವ್ರು ಅಕ್ಯೂಸ್ ಅಂತಾರೆ, ಅವ್ರು ನಿಜವಾಗಿ ತಿಳ್ಕೊಂಡು ಬಂದಿದ್ದಾರೆ. ನಮಗದು ಸಂಬಂಧ ಇಲ್ಲ, ನನ್ಗೊತ್ತು, ಇವ್ರಿಗೆ CBI ಆಫೀಸರ್ ಗೊತ್ತು, ದೇವ್ರಿಗೆ ಗೊತ್ತು. ಆಗ ಪಬ್ಲಿಕ್ ಏನೋ ಇದರಲ್ಲಿ ನಿಜವಾದ ಮೀನ್ಸ್ ಒಂದು ಪಾರ್ಟಿ ಅಂದರೆ ಅದಕ್ಕೆ ಅಪೋನೆಂಟ್ ಇರ್ತಾರಲ್ಲ, ಆ ಅಪೋನೆಂಟ್ ನಿಂತ್ಕೊಂಡಿದ್ರೆ ನಾವು ನಿಜವಾಗ್ಲೇ ಮಾಡ್ತಾ ಇದ್ಕೊಂಡು ಅದೇ ನಾವು VIP ವೆಲ್ಕಮ್ ಮಾಡ್ತಾರಲ್ಲ, ರಾಜಕೀಯ ವ್ಯಕ್ತಿ ಒಳಗೆ ಹೆಚ್ಚಿನ ಮಾಡ್ತಾರಲ್ಲ, ಹಂಗೆ ಪಟಾಕಿ ಎಲ್ಲ ಹೊಡೆದು ಈ ಪೇಪರ್ ನೋಡಿರ್ತೀರ. ನನಗೆ ಸಾಕಪ್ಪ ಬೆಂಗಳೂರು ಬಂದರೆ ಸಾಕು ಅನ್ಸ್ಕೊಂಡು ಬೆಂಗಳೂರು ಬಂದು ಹಿಂಗೆ ಸೇರಿ ಜೀವನಕ್ಕೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ. ಸಣ್ಣ ಚಿಕ್ಕ ಲೆವೆಲಲ್ಲಿ ಮಾಡ್ತಾ ಇದ್ದೀನಿ. ಈ ಕಥೆಗಳಿಗೆ ನಿಮ್ಗಳಿಂದೆಲ್ಲ ನಾನು ಬುಕ್ಕಾಗಿ ಬರಿತಾ ಇದ್ದೀನಿ, ಹಿಂಗೆ ಟೈಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಒಂದು ನೆಮ್ಮದಿಯಾಗಿದ್ದೀನಿ ಅಷ್ಟೇ. ಆದರೆ ಒಂದು ಮಾತ್ರ ಸತ್ಯ, ಹಿಂಗೆ ಯಾರು ಸಿಕ್ಕಾಕೋದು ಬೇಡ. ಗೊತ್ತಿಲ್ಲದೆ ಸಿಕ್ಕಾಕೊಂಡು ಒಂದು ತಪ್ಪು ಮಾಡಿ ಏನೋ ಒಂದು ಮುಚ್ಚಕ್ಕೆ ಹೋಗಿ ಇನ್ನೊಂದು ತಪ್ಪು ಮಾಡಿ ಆಗ್ತಿದೆ. ಸ್ಟಾರ್ಟಿಂಗಲ್ಲೇ ಕಟ್ ಮಾಡಿದ್ರೆ ತುಂಬ ಒಳ್ಳೆಯದು. ನಂತರ ಯಾರಿಗೂ ಬೇಡ, ನಾವು ಮಾಡಿದ ಮಿಸ್ಟೇಕ್ ಯಾರು ಮಾಡಬಾರ್ದು ಅಷ್ಟೇ. ಹಿಂಗೆ ಅದೇ ಥರ ಇವರು ಪೊಲೀಸ್ IAS IPS ಎಲ್ಲ ಇದ್ದಾರೆ, ಅವರು ಇನ್ನೊಸೆಂಟ್ನ ಹಾಕ್ಬಾರ್ದು ಕೇಸ್ಗೆ. ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಅದಕ್ಕೆ ತಕ್ಕಂತೆ ಶಿಕ್ಷೆಗೆ ಅವರು ಇದು ಮಾಡಬೇಕು. ಸುಮ್ಮನೆ ಹೆಸರಿಗೋಸ್ಕರ ಯಾವುದೋ ದೊಡ್ಡ ಕೇಸಲ್ಲಿ ಇನ್ನೊಂದು ರೋಪ್ ಮಾಡಿದ್ರೆ ಅವ್ನು ತಿರ್ಗಾ ಅವನು ಇನ್ನೊಂದು ತಪ್ಪು ಮಾಡಕ್ಕೆ ಹೋಗ್ತಾನೆ. ನನಗೆ ಮಾಡಕ್ಕೆ ಹೋಗಿಲ್ಲ, ನಾನು ಮಾಡಿದಾಗ ಸಾಕು, 10 ವರ್ಷ ಇದ್ದೀನಿ ಸಾಕು ನನಗೆ ಈ ಜನ್ಮಕ್ಕೆ. 4ರಲ್ಲಿ ಒಂದು ಭಾಗ ಜೈಲಲ್ಲಿ ಟೈಮ್ ಅದ್ರ ಬಗ್ಗೆ ಈಗ ಚಿಂತೆ ಮಾಡ್ತಿಲ್ಲ. ಬರೀ ಯಾರಿಗೂ ಆಗಬಾರ್ದು ಅಷ್ಟೇ.